ಕೇಸರಿ ಚಾಲು ಬಿಜೆಪಿ ಬ್ಲಾಕ್ ಬೇಡ ಕೇಸರಿ ಚಾಲು ఇట్లు చూపేట ఇట్లు చూపే బసా రా ఆయా చూపి ఓటి ఊండి గెలుస్తామని చెప్పు బాబు ಎಲ್ಲ ಫೇಸ್ ತೋರಿಸಿ ಒಂದ್ಸರಿ ಕ್ಯಾಮ್ರಾಗೆ ಅಲ್ಲಾಗ್ತೀರಾ ಸಾಯಂಕಾಲ 5 ಗಂಟೆವರೆಗೆ ಅಷ್ಟೇ ಆಮೇಲೆ ಒಂದೇ ಅಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅಣ್ಣನವರು ಅಟ್ಲೀಸ್ಟ್ ಮಿನಿಮಮ್ 1 ಲಕ್ಷ ಲೀಡಿಂದ ಗೆಲ್ತಾರೆ ಅಂತ ನಾವು ಆರಾಮಾಗಿ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಹಾಗಾಗಿ ಈಗ ಇವತ್ತಿನ ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಚಲಾವಣೆ ಆಗ್ತಿದೆ. ಅದು ಅತಿ ಹೆಚ್ಚು ಲೀಡ್ ತಗೊಂಡು ನಮ್ಮ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿ ಅವ್ರನ್ನ ಸಂಸದರಾಗಿ ಮಾಡ್ತೀವಿ. ವೆಂಕಟೇಶ ಅರ್ಥ ಆಗ್ತೈತೆ ಹೇಳೋದಾ? ನೀವು ಸ್ಲಿಪ್ ಕೊಟ್ಟಿದ್ದಾರಲ್ಲ, ನೀವು ಸ್ಲಿಪ್ ಕೊಟ್ಟಿದ್ದಾರಲ್ಲ, ನೀವು ಸ್ಲಿಪ್ ಕೊಟ್ಟಿರೋದನ್ನ ಚೆಕ್ ಮಾಡಿದ್ರೆ ಅದರೊಳಗಡೆ ನಂಬರ್ ಇರ್ತದೆ. ಆ ನಂಬರ್ ಬಿಜೆಪಿ
ಈ ದಿವಸ ಇಡೀ ಭಾರತ ದೇಶದಲ್ಲಿ ನಮ್ಮದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ 1ನೇ ಸುತ್ತಿನ ಮತ ನಡೀತಾ ಇದೆ. ಶಾಂತಿಯುತವಾಗಿ ನಮ್ಮ ಬೊಮ್ಮಸನ ಗ್ರಾಮದಲ್ಲಿ ನಡೀತಾ ಇದೆ. ಇವತ್ತಿನ ಏನು ನಮ್ಮ ಎದುರಾಳಿಯಾದಂಥ ಒಬ್ಬ ಕಠಿಣವಾದಂಥ ಅಭ್ಯರ್ಥಿ ಸಿಕ್ಕಿದ್ದಾರೆ ವ್ಯಕ್ತಿಗೆ ಈ ದಿವಸ ಮತವನ್ನು ನೀಡೋದಿಲ್ಲ. ಅದು ಒಂದು ಪ್ರಾಮಾಣಿಕ ಮತ್ತು ಹೃದಯವಂತ ವ್ಯಕ್ತಿಗೆ ಆದಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಈ ದಿವಸ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿಂತು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ಬೊಮ್ಮಸನ ಗ್ರಾಮದಲ್ಲಿ ಎಲ್ಲರೂ ಜೈಬಾಯಿಯನ್ನು ಈ ಸಲ ಬೊಮ್ಮಸನದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಡಾಕ್ಟರ್ ಮಂಜುನಾಥ್ ಅವರಿಗೆ ನೀಡ್ತಾ ಇದ್ದಾವೆ. ಈ ದಿವಸ ಸೋಲನ್ನು ಕಟ್ಟಿದ್ದ ಬುತ್ತಿ ಡಿ ಕೆ ಶಿವಕುಮಾರ್ ಅವರ ದಬ್ಬಾಳಿಕೆ, ಅವರ ದರ್ಪವನ್ನು ಈ ದಿವಸ ಈ ಲೋಕಸಭೆ ಚುನಾವಣೆಯಲ್ಲಿ ತೋರಿಸ್ಕೊಡುತ್ತೆ. ಈ ದಿನ ನಡೀತಿರುವಂಥ ಚುನಾವಣೆಯಲ್ಲಿ ಮಂಜುನಾಥ್ ಅವರು ಅವರ ಒಂದು ಸೇವೆಯನ್ನು ಗುರುತಿಸಿ BJPಯಿಂದ ನಮ್ಮ ಬಿ ಫಾರಂ ಕೊಟ್ಟು ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ, ಅದಂತೂ ಖಂಡಿತ. ಅದರಲ್ಲೂ ಸಹ ಈ ಬಾರಿ ಆನೇಕಲ್ ತಾಲೂಕಲ್ಲಿ MLA ಎಲೆಕ್ಷನಲ್ಲಿ ಆಗಿರೋದು 35,000 ಲೀಡಲ್ಲಿತ್ತು. ಈ ಸಲ ನಮ್ಮದು 35,000 ಅದೇ ಲೀಡು BJP ಲೀಡ್ ಬರುತ್ತೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಯಾಕೆ ನಮ್ಮ ಮಂಜುನಾಥ್ ಅವ್ರಿಗೆ ಮತ ನೀಡಬೇಕು ಅಂದರೆ, ಯಾಕಂದರೆ ಅವರು 35 ವರ್ಷಗಳಿಂದ ಜಯದೇವ ರುದ್ರಾಲಯದಲ್ಲಿ ಅವರ ಒಂದು ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಇದ್ದಾರೆ. ದಯವಿಟ್ಟು ಈ ಒಂದು ವ್ಯಕ್ತಿಯನ್ನು ನಾವು ಕಳೆದುಕೊಂಡ್ರೆ ಮತ್ತು ನಮ್ಮ ಈ ಥರ ಒಂದು ವ್ಯಕ್ತಿಯನ್ನು ನಮ್ಮ BJP ಕ್ಯಾಂಡಿಡೇಟ್ ಆಗಿ ಪಡೆಯೋದಕ್ಕೆ ಬಹಳ ಕಷ್ಟ. ಈ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ನಾವು ಕಳೆದುಕೊಳ್ಳೋದಿಲ್ಲ. ಈ ವ್ಯಕ್ತಿಗೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ವರ್ಷ ಅವರು ಮಾಡಿರೋಂಥ ಕೆಲಸವನ್ನು ಇಡೀ ಭಾರತದಲ್ಲಿ ಮಾಡಬೇಕು ಅಂತೇಳಿ ಮೋದಿ ಪಕ್ಕದಲ್ಲಿ ಕೂತ್ಕೊಂಡು ಅವರು ಮೋದಿ ಜೊತೆಯಲ್ಲಿ ಇಡೀ ಭಾರತದಾದ್ಯಂತ ಅವರ ಒಂದು ಏನು ಈಗ ಮಾಡ್ತಾ ಇರುವಂಥ ಅವ್ರ ವೃತ್ತಿಯನ್ನು ಇಡೀ ಭಾರತದಲ್ಲಿ ನಡೆಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿಗೆ ನಿಮನ್ಸ್ ಇನ್ನೊಂದು ಹಾಸ್ಪಿಟ್ಲ್ ಬಿಡುಗಡೆ ಮಾಡ್ತೀವಿ. ನಿಮನ್ಸ್ ಹಾಸ್ಪಿಟ್ಲನ್ನು ನಾನು ತಂದು ನಿಮ್ಮ ಆನೇಕಲ್ ತಾಲೂಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಗ್ಯಾರಂಟಿ ಮೇಲೆ ನಾವು ಮೋದಿ ಅವ್ರು ಹೇಳಿರೋದಕ್ಕೋಸ್ಕರನೇ ಮಂಜುನಾಥ್ ಅವರು ಅದೇ ನಿರ್ಧಾರದಲ್ಲಿ ಅವ್ರು ಬಂದು ಈಗ ನಮ್ಮಲ್ಲಿ ಪ್ರಚಾರಕ್ಕೆ ಅಂತೇಳಿ ಕ್ಯಾಂಡಿಡೇಟ್ ಆಗಿ ಇಲ್ಲಿ ನಿಂತಿದ್ದಾರೆ. ಇದರಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಆನೇಕಲ್ ತಾಲೂಕು 30,000 ಲೀಡಲ್ಲಿ ಬಂದೇ ಬರುತ್ತೆ. ಬೆಂಗಳೂರು ಗ್ರಾಮಾಂತರ ಮತದಾರರಲ್ಲಿ ವಿನಂತಿ, ಏನಿವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ 26ನೇ ತಾರೀಕು, ಎಲ್ಲ ಮತದಾರರು ಕೂಡ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ ನೀಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ಇಡೀ ದೇಶದಲ್ಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಮೋದಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ಅಭಿವೃದ್ಧಿಯನ್ನು ಮುಖ ನೋಡಿ ಮತ್ತು ಪ್ರಗತಿಯ ಮುಖ ನೋಡಿ ನೀವು ಆ ಒಂದು ಚಿಂತನೆಯ ಮುಖಾಂತರ ನೀವು ಮತ ಕೊಡಬೇಕು. ಆದ್ದರಿಂದ ದಯವಿಟ್ಟು ಯಾರೆಲ್ಲ ಇದ್ದೀರಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು, ನೀವೆಲ್ಲರೂ ಕೂಡ ಡಾಕ್ಟರ್ ಮಂಜುನಾಥ್ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಬೇಕು ಅಂತ ಕೇಳ್ಕೊಳ್ತಾ, ಹಾಗೂ ಇಡೀ ದೇಶದಲ್ಲಿ ಇವತ್ತು ಮೋದಿ ಅಲೆ ಇರೋದ್ರಿಂದ, ಅಭಿವೃದ್ಧಿಯ ಆಧಾರದ ಮೇಲೆ ನಾವು ಮತ ಕೇಳ್ತಾ ಇರೋದ್ರಿಂದ 400 ಓಟನ್ನು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ BJPಯವರು ಲೋಕಸಭೆಯಲ್ಲಿ, ಇದು ಖಂಡಿತ 400 ಓಟು ನಮ್ಮ 400 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ, 400 ಸ್ಥಾನಗಳು ನಾವು ಪಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೊಮ್ಮಸಂದ್ರದಲ್ಲಿ ಹಾಗೂ ಇತರೆ ಗ್ರಾಮಗಳಲ್ಲಿ ಮತ್ತು ಆನೇಕಲ್ ತಾಲೂಕಿನಾದ್ಯಂತ ಲೋಕಸಭಾ ಚುನಾವಣೆಯನ್ನು ನಡೆಸುತ್ತಿದ್ದು, ಈ ಬಾರಿ BJP ಅಭ್ಯರ್ಥಿ ಮಂಜುನಾಥ್ರವರು ಸ್ಪರ್ಧಿಸಿರ್ತಾರೆ. ಈ ಮಂಜುನಾಥ್ರವ್ರಿಗೋಸ್ಕರ ಇಡೀ ಬೊಮ್ಮಸಂದ್ರದಲ್ಲಿ BJPಯ ಸದಸ್ಯರು ಹಾಗೂ ಆನೇಕಲ್ ಗ್ರಾಮಾಂತರ ಸದಸ್ಯರುಗಳು ಕೂಡ ಎಲ್ಲ ಸೇರಿಕೊಂಡು ಒಟ್ಟಾರೆಯಾಗಿ ನಾವು BJP ಸದಸ್ಯರಾಗಿ ಬೊಮ್ಮಸಂದ್ರ ಪುರಸಭೆ ಸದಸ್ಯರಾಗಿ ಮಂಜುನಾಥ್ರವ್ರು ಮಾತಾಡ್ತಾ ಇದ್ದು, ಈ ಮೂಲಕ ನಾವು ಹೇಳೋದೇನೆಂದರೆ ಆನೇಕಲ್ ತಾಲೂಕಿನಾದ್ಯಂತ ಎಷ್ಟೋ ಜನಗಳನ್ನು, ಎಷ್ಟೋ ನಾಗರಿಕರನ್ನು ಹಾಸ್ಪಿಟಲ್ಲಿ ಸೇವೆ ಮಾಡಿ ಅವರನ್ನು ಜೀವ ಉಳಿಸಿರುವಂಥ ವ್ಯಕ್ತಿ ಮಂಜುನಾಥ್ರವರು. ಶ್ರೀಮಾನ್ ಮಂಜುನಾಥ್ರವರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಡೀ ಊರಿನ ಗ್ರಾಮದ ಎಲ್ಲ ಸದಸ್ಯರನ್ನು ಕೇಳ್ಕೊಳ್ತಾ ಇರೋದು ನಾವು ಇಷ್ಟೇ, ಅವರಿಗೆ ವೋಟ್ ಮಾಡಿ ಅವ್ರನ್ನ ವಿಜಯಶೀಲರನ್ನಾಗಿ ಮಾಡಿ ಲೋಕಸಭಾ ಸದಸ್ಯರನ್ನಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಅಮ್ಮ
ಇವತ್ತು ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ. ಇಲ್ಲಿ ಒಟ್ಟು 13 ಮತದಾನ ಮಾಡುವ ಕೇಂದ್ರಗಳಿದ್ದಾವೆ ಇಲ್ಲಿ. ಸೊ ಎಲ್ಲ ಮತದಾನ ಕೇಂದ್ರಗಳಲ್ಲೂ ಭಾಳ ಚೆನ್ನಾಗಿ ಭಾಳ ಉತ್ಸಾಹದಿಂದ ಬಂದೆಲ್ಲ ವೋಟ್ ಮಾಡ್ತಿದ್ದಾರೆ. ನಿಜಕ್ಕೂ ಇದು ಭಾಳ ಉತ್ತಮವಾದಂಥ ಒಂದು ಸಿಚುವೇಶನ್ನು. ಯಾಕೆಂದರೆ ಜನ ಈ ರೀತಿ ಬರಬೇಕು ಹೊರಗಡೆ, ಈ ರೀತಿ ಬಂದು ವೋಟ್ ಮಾಡೋ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು ಅವರು. ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲ ಮತದಾರ ಬಂಧುಗಳಲ್ಲಿ ಕೇಳೋದೇನೆಂದರೆ ಎಲ್ಲ ಹೆಚ್ಚಿಗೆ ಕಾಂಗ್ರೆಸ್ಗೆ ವೋಟ್ ಕೊಟ್ಟು ನಮ್ಮ DK ಸುರೇಶ್ರವ್ರನ್ನ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮತದಾರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬೊಮ್ಮಸಂದ್ರ ನಾವು ಮೊದಲಿಂದನೂ ಇದು ಕಾಂಗ್ರೆಸ್ಸೇ ಇದೆ. ಬೊಮ್ಮಸಂದ್ರ ಗ್ರಾಮ ಏನಿದೆ ಮೊದಲಿಂದನೂ ಕಾಂಗ್ರೆಸ್ ಬೆಲ್ಟೇ ಇದು. ನಾವು ಯಾವತ್ತೂ ಇಲ್ಲಿ BJPಗೆ ಲೀಡ್ ಬಿಟ್ಕೊಟ್ಟಿಲ್ಲ. ಸೊ ಈ ಚುನಾವಣೆಯಲ್ಲೂ ನಾವು ಬಿಟ್ಕೊಡೋದಿಲ್ಲ. ಲೀಡ್ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲಿ ಸುಮಾರು ಒಂದು 2,000 ಚಿಲ್ಲರೆ ಬಂದಿತ್ತು. ಈ ಬಾರಿನೂ ಹೆಚ್ಚು ಕಮ್ಮಿ ಅಷ್ಟೇ ಮೇಂಟೈನ್ ಮಾಡ್ತೇವೆ. ಓಕೆ ಸರ್. 24ನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದೇಶಕ್ಕಾಗಿ ಮೋದಿಜಿ, ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕಾಗಿ ನಮ್ಮ ಡಾಕ್ಟರ್ CN ಮಂಜುನಾಥ್ರವರು ಸಾಕಷ್ಟು ಸುಮಾರು 35 ವರ್ಷಗಳ ಕಾಲ ಸುದೀರ್ಘವಾಗಿ ಎಲ್ಲ ಜಾತಿ ವರ್ಗ ಜನಾಂಗಗಳಿಗೆ ಜಾತಿ ಮತ ಎನ್ನದೆ ಎಲ್ಲರಿಗೂ ಲಕ್ಷಾಂತರಗಳ ಮಂದಿಗೆ ಹೃದಯ ತಜ್ಞರಾಗಿ ಎಲ್ಲರಿಗೂ ಹೃದಯದ ಆಪರೇಷನ್ ಮಾಡಿರ್ತಾರೆ. ಅದಕ್ಕಾಗಿ ದೇಶಕ್ಕಾಗಿ ಮೋದಿಜಿ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕಾಗಿ ನಮ್ಮ ಡಾಕ್ಟರ್ CN ಮಂಜುನಾಥ್ರವರು ಅವರ ಒಂದು ಸೇವೆನ ನಾವು ಅವರಿಗೆ ಹೆಚ್ಚಾಗಿ ನಮ್ಮ ಕರ್ನಾಟಕ ಜನ ಬಾಂಧವರಲ್ಲಿ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ನಾನು ಕೌನ್ಸಿಲರ್ ಆಗಿ ಎಕ್ಸ್ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಾಕಷ್ಟು ಮಂದಿಗೆ ಸಹಾಯ ಮಾಡ್ತೀವಿ. ಅವ್ರ ಮುಖಾಂತರ ಅವ್ರು ಬಂದರೆ ದೇಶದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ, ಹೆಲ್ತ್ ಮಿನಿಸ್ಟರ್ ಆಗ್ತಾರೆ. ಅದಕ್ಕೋಸ್ಕರ ನಿಮ್ಮ ಮತವನ್ನು ಕೊಡಿ, ನಿಮ್ಮ ಮತನ ಕಲ್ಮಶಗೊಳಿಸ್ಕೊಬೇಡಿ. ಅವ್ರು ನಿಮ್ಮ ಮತನ BJPಗೆ ವೋಟ್ ಹಾಕಿ ತಮ್ಮ ಹೃದಯಾಂತರಾಳದ ಒಂದು ಸೇವೆಯನ್ನು ಸಲ್ಲಿಸಿ ಹೇಗೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹಿಂಗೆ ಏನು ಎಲೆಕ್ಷನ್ ನಡೀತಾ ಇದೆ. ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ 24 ಬೂತ್ಗಳಿದ್ದಾವೆ. 24 ಬೂತ್ಗಳಲ್ಲೂ ಕೂಡ ನಾವು ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತ ಕೊಡುವ ಮುಖಾಂತರ DK ಸುರೇಶ್ ಸಾಹೇಬ್ರನ್ನ 1.5 ಲಕ್ಷ ವೋಟ್ಗಳ ಅಂತರಗಳಿಂದ BJPನ ಸೋಲಿಸಿ ಅವ್ರನ್ನ ನಮ್ಮ ಗೆಲ್ಲಿಸ್ಕೊಡೋದಕ್ಕೆ ನಾವು ಇಲ್ಲಿ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೆಯೇ ನಾವು ಏನು ಕಾಂಗ್ರೆಸ್ನವ್ರು ಇದ್ದೀವಿ ಇಲ್ಲಿ ಪೂರ್ತಿ ಒಂದು ಸೈಡ್ ಆಗೋ ಥರ ಕಾಣ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ರೆ ನೀವು ನೋಡ್ಬೋದು ಸುತ್ತಮುತ್ತಲು ಇಲ್ಲೆಲ್ಲ ಪೂರ್ತಿ ಕಾಂಗ್ರೆಸ್ಸೇ ಇದೆ. ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಈ ಸರ್ತಿ ನಮ್ಮ DK ಸುರೇಶ್ ಸಾಹೇಬ್ರಿಗೆ 50ರಿಂದ 60 ಸಾವಿರ ಮತಗಳನ್ನ ಕೊಟ್ಟು ಅವ್ರನ್ನ ನಾವು ಆನೇಕಲ್ ಕ್ಷೇತ್ರದಿಂದ ಲೀಡ್ ಕೊಡೋದಕ್ಕೆ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಈ ದಿನ ಏನು ಕರ್ನಾಟಕದಲ್ಲಿ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ DK ಸುರೇಶ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಸೊ ಆನೇಕಲ್ ವ್ಯಾಪ್ತಿಯಲ್ಲಿ ಹಾಗೂ ಬೊಮ್ಮಸಂದ್ರ ಪುರಸಭೆಯಲ್ಲಿ ನಾವು ಅವರಿಗೆ ಅಭೂತಪೂರ್ವವಾದ ಲೀಡನ್ನು ಕೊಟ್ಟು ನಾವು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಆನೇಕಲ್ ಕ್ಷೇತ್ರದಿಂದ DK ಸುರೇಶ್ ಸಾಹೇಬರಿಗೆ ಕನಿಷ್ಠ ಪಕ್ಷ ಇಲ್ಲ ಅಂತಂದ್ರೆ 50,000 ಮತಗಳನ್ನ ಲೀಡ್ ಕೊಡಬೇಕು ಅಂತೇಳಿ ನಾವೆಲ್ಲರೂ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಬೊಮ್ಮಸಂದ್ರ ಪುರಸಭೆಯಲ್ಲೂ ಅಷ್ಟೇ ನಮ್ಮ ಚಲಾಪ್ರಸಾದ್ ಅವರ ನೇತೃತ್ವದಲ್ಲಿ, ಹಾಗೆ ನಮ್ಮ ಶ್ರೀನಾರಾಯಣಪ್ಪ ಅವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರು ಗೋಪಾಲ್ ಅವರ ನೇತೃತ್ವದಲ್ಲಿ ತುಂಬ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿ ಸೊ ಈ ಎಲೆಕ್ಷನ್ಗೆ ನಮ್ಮ ಕನಿಷ್ಠ ಪಕ್ಷ 24 ಬೂತ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಯಿಂದ ಲೀಡ್ ಕೊಟ್ಟು
ನಾವು ನಮ್ಮ ಕೈಲಾದಂಥ ಸಪೋರ್ಟ್ನ ಡಿ ಕೆ ಸುರೇಶ್ ಅವರಿಗೆ ಮಾಡಬೇಕು ಅಂತೇಳಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಓವರಾಲ್ ಲೆಕ್ಕ ತೊಗೊಂಡ್ರೆ ಏನಿಲ್ಲ ಅಂತಂದರೂ ಮಿನಿಮಮ್ ಒಂದೂವರೆ ಲಕ್ಷ ಲೀಡಿಂದ ಡಿ ಕೆ ಸುರೇಶ್ ಸಾಹೇಬ್ರು ಗೆಲ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇಲ್ಲಿ ನಡೀತಾ ಇದೆ ಲೋಕಸಭಾ ಚುನಾವಣೆ ಮತದಾನ. ಈ ಮತದಾನದಲ್ಲಿ ಡಿ ಕೆ ಸುರೇಶ್ ಅವರು ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಒಂದು ಉತ್ತರ ಬರ್ತಾ ಇದೆ, ವಿಶ್ವಾಸನೂ ಇದೆ. ಬಟ್ ಎಲ್ಲ ಇವಾಗ ಗ್ಯಾರಂಟಿಗಳ ರಿಸಲ್ಟ್ ನೋಡೋಕೆ ಹೋದರೆ ಹೆಣ್ಮಕ್ಳೆಲ್ಲ ತುಂಬ ಉತ್ಸಾಹವಾಗಿ ಕಾಂಗ್ರೆಸ್ ಕೊಟ್ಟು ಚುನಾವಣೆ ಮಾಡ್ತಾವ್ರೆ. ತುಂಬ ಖುಷಿ ಆಗ್ತಾಯಿದೆ. ಗುಡ್ ರೆಸ್ಪಾನ್ಸ್ ಸಿಗ್ತಾಯಿದೆ. ಒಳ್ಳೆಯದಾಗಲಿ. ಊಟ ಮಾಡಿದ್ರಾ? ಕಾವು ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ತುಂಬ ಜೋರಾಗಿದೆ. ಡಿ ಕೆ ಸುರೇಶ್ ಅವರಿಗೆ ಅಭಿವೃದ್ಧಿಗೋಸ್ಕರ ಎಲ್ಲರೂ ಬಂದು ವಾಲಂಟಿಯರ್ ನಿಂತ್ಕೊಂಡು ಮತ ಹಾಕ್ತಾಯಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಹೇಳ್ತಿದ್ರು 50,000 1 ಲಕ್ಷ ಅಂತೇಳಿ. ಈಗಿರುವ ಟ್ರೆಂಡ್ ನೋಡಿದ್ರೆ, ಇವತ್ತು ನಡೀತಿರೋ ಮತದಾನದ ಹುಮ್ಮಸ್ಸು ನೋಡಿದ್ರೆ ಸುಮಾರು 2 ಲಕ್ಷಗಳ ಮತಗಳ ಅಂತರದಿಂದ ಡಿ ಕೆ ಸುರೇಶ್ ಅವರು ಗೆಲ್ಲೋದು ಶತಸಿದ್ಧ. ಬೊಮ್ಮಸಂದ್ರದಲ್ಲಿ ಪುರಸಭಾ ವ್ಯಾಪ್ತಿನಲ್ಲಿ ನಾವು ಮಿನಿಮಮ್ ಇಲ್ಲ ಅಂತ ಹೇಳಿದ್ರೆ 3,000 ಲೀಡ್ ಕೊಡ್ತೀವಿ. 20% BJP, 80% ಕಾಂಗ್ರೆಸ್ ಓಡ್ತಾ ಇದೆ. ತಾವು ಸಹ ತಮ್ಮ ಮಾಧ್ಯಮದ ಕಣ್ಣುಗಳಿಂದ ನೋಡ್ಬೋದು. ನಾನೇನೇ ಹೇಳಿದ್ರು ಸಹ ಸುಳ್ಳು ಆಗ್ಬೋದು, ಗೊತ್ತಿಲ್ಲ, ಇಲ್ಲ ನಿಜ ಹೇಳ್ಕೋಬೋದು. ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣುತ್ತೆ ಹೆಂಗೆ ಮತದಾನ ನಡೀತಾ ಇದೆ ಮತ್ತು ಯಾವ ಘಟ್ಟದಲ್ಲಿ ನಡೀತಾ ಇದೆ ಅಂತೇಳಿ. ಗೆಲ್ಲೋದು ಶತಸಿದ್ಧ. ಬೊಮ್ಮಸಂದ್ರದಿಂದ ನಾವು 3,000 ಮತಗಳು ಲೀಡ್ ಕೊಡೋದು ಶತಸಿದ್ಧ. ಡಾಕ್ಟ್ರು ಅವರು ಒಂದು ಸರ್ಕಾರಿ ಡಾಕ್ಟ್ರಾಗಿದ್ದವರು. ಅವರು ಒಂದು ಜಯದೇವ ಒಂದು ಸರ್ಕಾರಿ ಆಸ್ಪತ್ರೆ, ಅದು ಸರ್ಕಾರದಿಂದಂಥ ಫಂಡ್ಸನ್ನು ಅವರು ಮೇಂಟೈನ್ ಮಾಡ್ತಾಯಿದ್ದು. ಆ ಥರ ಗೊತ್ತಿರುವಂಥ ಡಾಕ್ಟ್ರು ನನಗೆ 1,000 ಜನ ಡಾಕ್ಟರ್ಸ್ ಗೊತ್ತಿದ್ದಾರೆ. ಎಲ್ಲರೂ ಒಂದು ಎಲೆಕ್ಷನ್ ನಿಲ್ಲಕ್ಕಾಗುತ್ತಾ? ಇವ್ರು ಯಾಕೆ ಅಂತೇಳಿದ್ರೆ ದೇವೇಗೌಡನ ಅಳಿಯ ಅಂತೇಳಿ ಬಂದಿದ್ದಾನೆ. ದೇವೇಗೌಡನಿಗೆ ಅಳಿನ ಒಬ್ಬರನ್ನ ರಾಜಕೀಯಕ್ಕೆ ತರಬೇಕಿತ್ತು. ಅದಕ್ಕೋಸ್ಕರ ದಳದಿಂದ ತಂದರೆ ಆಗೋದಿಲ್ಲ ಅಂಥೇಳಿ BJPಯವ್ರ ಮುಖಾಂತರವಾಗಿ ದಳದಲ್ಲಿ ನಿಲ್ಲಿಸಿದ್ದಾನೆ. ನೀವು ನೋಡಿದ್ರಲ್ಲ ಈಗ ಹಾಸನದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಪ್ರಜ್ವಲ್ದು ಕರ್ಮಕಾಂಡಗಳು ನಡೀತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಓಡ್ತಾ ಇದೆಯಲ್ಲ ಪ್ರಜ್ವಲ್ದು. ಇವ್ರ ಕತೆಗಳೇನು ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಆದಮೇಲೆ 4ನೇ ತಾರೀಕು ಗೊತ್ತಾಗುತ್ತೆ ಯಾರ್ಯಾರ್ದು ಏನೇನು ಕತೆ ಅಂತೇಳಿ. ತಾಲೂಕಲ್ಲಿ 25ರಿಂದ 30,000 ಲೀಡ್ ಕೊಡ್ತೀವಿ. 30,000 ಅಂತೂ ಶತಸಿದ್ಧ ಕೊಡೋದು. ಬೇಕಾದ್ರೆ ಬರೆದಿಟ್ಕೊಳ್ಳಿ. ಎಲೆಕ್ಷನ್ ಆಗಿ 4ನೇ ತಾರೀಕು ಬಂದು ನಾನು ಇನ್ನೊಂದು ಸಲ ತಾವೇ ಇಂಟ್ರೂ ಮಾಡಿ ನಾನು ನಿಮ್ಗೆ ಅವಾಗ ಹೇಳ್ತೀನಿ. ಬಂಡೆ ಮುಂದೆ ಏನು ನಡೆಯಲ್ಲ, ಯಾವ ಆಟಗಳು ನಡೆಯಲ್ಲ. ಹಂಗಾದ್ರೆ ಬಂಡೆ ಮುಂದೆ ಯಾವ ಆಟಗಳು ನಡೆಯಲ್ಲ. ಬಂಡೆ ಮುಂದೆ ಯಾವ ಆಟನೂ ನಡೆಯಲ್ಲ. ನಿಮ್ದು ಯಾವ ಸಿರಂಜಿನೂ ಕೆಲಸ ಮಾಡಲ್ಲ. ಬಂಡೆ ಮುಂದೆಗಡೆ ಸಿರಂಜಿ ಹೋಗ್ಬಿಟ್ಟು ಕಲ್ಲಿಗೆ ಇಂಜೆಕ್ಷನ್ ಕೊಡೋಕ್ಕಾಗುತ್ತಾ? ಬಂಡೆನೇ ಅಲ್ವಾ? ಏನೋ ಮನುಷ್ಯರಿಗಾದರೆ ಕೊಡ್ಬೋದು, ಕಲ್ಲು ಕೊಡೋಕ್ಕಾಗೋದಿಲ್ಲ. ಸೊ ನಮ್ಮ ಕಲ್ಲು ಸಖತ್ತು ಗಟ್ಟಿಯಾಗಿದೆ. 2 ಲಕ್ಷ ಓಟಲ್ಲಿ ಗೆದ್ದೇ ಗೆಲ್ತೀವಿ.
ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ದಯವಿಟ್ಟು ಮೋದಿಗೆ ದೇಶ शिवकुमार के देश के कांग्रेस पार्टी के कांग्रेस पार्टी के वोट फॉर कांग्रेस वोट फॉर कांग्रेस वोट फॉर कांग्रेस सिद्धमत याರಿಗೆ कांग्रेस के कांग्रेस के एमएलए शिवಣ್ಣಗೆ ಈ ಸರಿ ನೋಡಿ ನಮ್ಮ ಡೆವಲಪ್ಮೆಂಟ್ಸ್ ಹೇಗಿರುತ್ತೆ ಅಂತ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಬಿಜೆಪಿ ಈ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಅತ್ಯಂತ ಉತ್ಸಾಹದಿಂದ ನಡೀತಾ ಇದೆ. ಎಲ್ಲ ಕಡೆನೂ ನಮಗೆ ಉತ್ತಮವಾದ ಒಂದು ಅಲೆ ರೂಪದಲ್ಲಿ ಕಾಂಗ್ರೆಸ್ ಸುನಾಮಿ ರೂಪದಲ್ಲಿ ಮತಗಳು ಬರ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಎರಡನೇ ವಿಚಾರ ಏನಂತಂದರೆ, ಕೆಲಸ ಮಾಡಿರೋರನ್ನ ಯಾವತ್ತೂ ನಮ್ಮ ಮತದಾರರು ಎಸ್ಪೆಷಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇದು ಇತಿಹಾಸ ಬರ್ಕೊಂಡು ಬರ್ತಾನೇ ಇದೆ. ನಾವು ಕೆಲಸ ಮಾಡಿದ್ದೀವಿ ಅಂದರೆ 100% ವೋಟ್ ಹಾಕೇ ಹಾಕ್ತಾರೆ. ಇಲ್ಲಿ ಬೇರೆ ಅಲೆಗಳು, ಮೋದಿ ಅಲೆ ಆಗಲಿ ಇನ್ನೊಂದು ಅಲೆ ಆಗಲಿ ಕೆಲಸ ಮಾಡೋದಿಲ್ಲ.
ಇಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ನಾವು ಗೌರವ ಕೊಡ್ತೀವಿ. ಅದು ಯಾರೇ ಆಗಿರ್ಬೋದು, ಕೆಲಸ ಮಾಡ್ತೀರಾ ಬನ್ನಿ ನಾವು ಮತ ಕೊಡ್ತೀವಿ ಅನ್ನೋ ಲೆಕ್ಕದಲ್ಲಿ ನಮ್ಮ ಕಳೆದ ಬಾರಿಯ ನಮ್ಮ ಎಲೆಕ್ಷನ್ ಆಯಿತು, ನಮ್ಮ ವಿಧಾನಸಭೆ, ಅದು ಬಿ ಶಿವಣ್ಣನವರು ನೆಕ್ ಟು ನೆಕ್ ಫೈಟು ಅಂತ ಹೇಳ್ತಿದ್ರು. ಅಲ್ಲಿ ಕೊನೆಯಲ್ಲಿ ಫಲಿತಾಂಶ ಕೊಟ್ಟ ಮತದಾರ ಎಲ್ಲರಿಗೂ ಶಾಕಿಂಗ್ ಕೊಟ್ಟಿದ್ರು. ಯಾರು ನಾವು ಗೆದ್ದೇ ಬಿಡ್ತೀವಿ ಅಂತ ಬೀಗ್ತಿದ್ರು ಅವ್ರಿಗೆ 32,000 ಮತಗಳಿಂದ ನಮ್ಮ ಶಿವಣ್ಣನ ಗೆಲ್ಲಿಸಿದಾಗೆ ಅವ್ರಿಗೆ ಅರ್ಥ ಆಗಿದ್ದು, ಕೆಲಸ ಮಾಡಿದ್ರೆ ಈ ಕ್ಷೇತ್ರದ ಜನ ಪ್ರಬುದ್ಧರಿದ್ದಾರೆ, ನಾವು ಹೇಳುವ ಸುಳ್ಳು ಪಳ್ಳುಗಳಿಗೆಲ್ಲ ಅವರು ತಲೆಬಾಗೋದಿಲ್ಲ, ಕಣ್ಣಾರ ನೋಡ್ತಾರೆ, ಅವ್ರಿಗೆ ಕೆಲಸ ಮಾಡಿರೋದು ಕಾಣಿಸಿದ್ರೆ ಮಾತ್ರ ಮತದ ಮೂಲಕ ಅವರು ಉತ್ತರ ಕೊಡ್ತಾರೆ ಅಂತ. ಈ ಬಾರಿಯೂ ಅಷ್ಟೇ ಡಿ ಕೆ ಸುರೇಶಣ್ಣ ಅತಿ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ಈ ಬಾರಿಯೂ ಕೂಡ ಡಿ ಕೆ ಸುರೇಶಣ್ಣ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇಲ್ಲಿನ ಜನಗಳು ನೋಡಿದ್ರೂ ಗೊತ್ತಾಗ್ತಿದೆ. ಎಲ್ಲ ಕಡೆ ಅಲೆ ಸುನಾಮಿ ಥರ ಬರ್ತಾ ಇದೆ. ನಮ್ಮ ಚಂದಾಪುರ ಪುರಸಭೆ ಏನಿಲ್ಲ ಅಂದರೂ ನಾವು 1,500 ಮೇಲೆ ಲೀಡ್ ತೆಗಿತೀವಿ ಒಟ್ಟಾರೆಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಇಂದು ಇಗ್ಲೂರು ಗ್ರಾಮದ ಬೂತ್ನಲ್ಲಿ ಇವತ್ತು ಸಾರ್ವಜನಿಕರು ಹೆಚ್ಚಾಗಿ ಬಂದು ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಒಂದು ಮತಯಾಚನೆಯನ್ನು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಸಂಸದರಾದ ಡಿ ಕೆ ಸುರೇಶ್ ರವರು ಅತಿ ಹೆಚ್ಚಿನ ಮತಗಳಿಂದ ಜಯಶೀಲರಾಗಲಿದ್ದಾರೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ನಮ್ಮ ಸಾರ್ವಜನಿಕರಿಗೆ ತಲುಪಿ ಇವತ್ತು ಎಲ್ಲರೂ ಖುಷಿಯಾಗಿದ್ದಾರೆ. ಇದೇ ರೀತಿ ನಮ್ಮ ಕೇಂದ್ರದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಾರ್ವಜನಿಕರ ಕಷ್ಟಗಳನ್ನು ಪರಿಹರಿಸಿ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದಲಿದೆ. ಆದ್ದರಿಂದ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಅಪ್ಡೇಟ್ ಮಾಡೋಲ್ಲ ಎಕ್ಸ್ಪೋರ್ಟಿಂಗ್ ಆಗಿಲ್ಲ ಬೆಳಗ್ಗೆದು ಆಗ್ತೀನಿ ನೋಡಾಯ್ತು ಆಗ್ತೀನಿ ನೋಡು. भारत माता की, नरेंद्र मोदी की, भारतीय जनता पार्टी की, डॉक्टर मंजुनाथ की. ಮೊದಲನೇದಾಗಿ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಬೂತು ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆದಾಗಿನಿಂದಲೂ ಕೂಡ ಮತದಾರರು ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ದೇಶಕ್ಕೋಸ್ಕರ ನಾವು ಎಂಬುವ ನಿರ್ಧಾರನ ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತವನ್ನು ಖಂಡಿತವಾಗಿ ನಾವು ನೀಡ್ತೇವೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅನ್ನೋ ಪಣವನ್ನು ಮತದಾರರೇ ತೊಟ್ಟಿದ್ದಾರೆ. ಸಂತೋಷದ ವಿಚಾರ ಇದು. ದೇಶ ಏನಾದರೂ ಅತ್ಯುನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ
ಪ್ರಪಂಚದಲ್ಲೇ ಹೆಸರು ಮಾಡೋಂಥ ಮೋದಿ ಮತ್ತೊಮ್ಮೆ ಬರಬೇಕು ಅನ್ನೋ ದಿಟ್ಟ ನಿರ್ಧಾರವನ್ನು ಮತದಾರ ಬಂಧುಗಳು ತೆಗೆದುಕೊಂಡಿದ್ದಾರೆ. ನಮ್ಮದು ಕೇಳೋದಿಷ್ಟೇ, ಮೊದಲು ದೇಶ ಉಳಿಬೇಕಾದ್ರೆ ಧರ್ಮಕ್ಕೋಸ್ಕರ ಮತದಾರರು ಮತ ನೀಡಬೇಕು. ನಮ್ಮದು ಒಂದೇ ಉದ್ದೇಶ, ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಬೇಕು. ಮೊದಲನೇದಾಗಿ ಮತದಾನ ಮಾಡಬೇಕು. ಮತದಾನ ಅವ್ರ ಹಕ್ಕು. ಮತದಾನ ಮಾಡುವ ಮೊದಲು ಯಾರಿಗೂ ಮತ ಮಾಡಬೇಕು ಅನ್ನೋ ನಿರ್ಧಾರನ ಮತದಾರ ಮಾಡಿದ್ದಾರೆ. ಈಗಾಗಲೇ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವು ಖಚಿತ. ಕನಿಷ್ಠ ಪಕ್ಷ 1.5 ಇಂದ 2 ಲಕ್ಷ ಮತದಾನ ಅಂತರದಲ್ಲಿ ಗೆಲ್ತಾರೆ, ಹೆಚ್ಚು ಮತದಲ್ಲಿ ಗೆಲ್ತಾರೆ ಅನ್ನೋ ನಿರ್ಧಾರ ನಮ್ಮ ಮತದಾರ ಮಾಡಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಈ ಬಾರಿ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 20ರಿಂದ 22 ಸೀಟುಗಳು ಲೋಕಸಭಾ ನಾವು ಗೆಲ್ತೀವಿ. ಒಟ್ಟಾರೆ ಹೇಳಬೇಕಾದ್ರೆ ಮಾಧ್ಯಮದವರು ಸಹ ಒಳ್ಳೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮತದಾನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ, ಕಡ್ಡಾಯ ಮತದಾನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಈಗ ಈ ಎಲೆಕ್ಷನ್ ನಡೀತಾ ಇದೆ, ಈ ಧರ್ಮ ಅಧರ್ಮದ ಮಧ್ಯೆ ಎಲೆಕ್ಷನ್ ನಡೀತಾ ಇದೆ. ಈಗ ಧರ್ಮ ಅನ್ನೋದು ಯಾವ ಥರ ಇದೆ ಅಂದರೆ ಈ ಬಾರಿ ಜನಗಳಲ್ಲಿ ಆನೇಕಲ್ ತಾಲೂಕಲ್ಲಿ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಗೊತ್ತಾಗ್ತಾ ಇದೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದು ಯಾವುದರಲ್ಲೂ ಯಾವುದೇ ಸಂಶಯ ಇಲ್ಲ. ಮತ್ತೊಮ್ಮೆ ಈ ಬಾರಿ ಕಾಂಗ್ರೆಸ್ ಕೋಟೆಯನ್ನು ಭೇದಿಸಿ BJP ಬರೋದು ಯಾವುದೇ ಸಂಶಯ ಇಲ್ಲ. ಆ 100ಕ್ಕೆ 100ರಷ್ಟು ಡಾಕ್ಟರ್ ಸಿ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ. ಅವರು ಹೃದಯವಂತ ಅಂತ ಹೇಳ್ಬಿಟ್ಟು ಈಗಾಗಲೇ ದೊಡ್ಡ ಹೆಸರು ತೊಗೊಂಡಿದ್ದಾರೆ. ಈ ಸದ್ಯಕ್ಕೆ ಕರ್ನಾಟಕದಲ್ಲಿ ಹೆಸರು ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲೇ ತೊಗೊಳ್ತಾರೆ. ಆ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಒಳ್ಳೆ ಮನಸ್ಸಿಂದ ಎಲ್ಲರೂ ಒಳ್ಳೆ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಇವ್ರಿಗೂ ಕೇಳ್ಕೊಳ್ತಾ ಇದ್ದೀವಿ. ಒಳ್ಳೆಯವ್ರು ಯಾರೇ ಆಗಲಿ, ಯಾವುದೇ ಪಕ್ಷ ಆಗಲಿ, ಒಳ್ಳೆಯವ್ರು ನೋಡಿ ಮತ ಕೊಡಿ. ಚಂದಾಪುರದಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ 20ರಿಂದ 25 ಸಾವಿರ ಲೀಡಲ್ಲಿ BJP ಗೆಲ್ಲುತ್ತೆ. ಚಂದಾಪುರದಲ್ಲಿ ಲೀಡ್ ಅಂತ ಹೇಳೋದಕ್ಕಿಂತಲೂ ಕಾಂಗ್ರೆಸ್ ಅವರು ಏನು ತೊಗೊಳ್ತಾರೋ ಅದರಲ್ಲಿ 5,000 ಲೀಡ್ ಚಂದಾಪುರನೇ ಬರುತ್ತೆ. ಅಂತ ಇವತ್ತೇನೇನು ಎಲೆಕ್ಷನ್ ನಡೀತಾ ಇದೆ, ಬಹಳ ಒಂದು ಹಬ್ಬದ ವಾತಾವರಣದಲ್ಲಿ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಬೂತಲ್ಲೂ ಇವತ್ತು ಈ ಎಲೆಕ್ಷನ್ ನಡೀತಾ ಇದೆ. ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಬಹಳ ಅವರ ವಿಶ್ವಾಸದ ಮೇರೆಗೆ ಇವತ್ತು ಬಂದು ಮತ ಚಲಾವಣೆ ಮಾಡ್ತಾರೆ ಜನ. ಯಾಕಂದರೆ ದೇಶದ ಎಲೆಕ್ಷನ್ ಇದು. ಪ್ರತಿಯೊಬ್ಬರು ಇವತ್ತು ಅವರ ಇಲ್ಲ ಉತ್ಸಾಹ ಬೆಳಗ್ಗೆಯಿಂದ ಇಲ್ಲಿ ಇಗ್ಲೂರು ಬೂತಲ್ಲಿ ನೋಡ್ತಾ ಇದ್ದರೆ ಪ್ರತಿ ಮನೆಯಲ್ಲೂ ಪ್ರತಿ ಮತದಾರನೂ ಬಂದು ಇವತ್ತು ಮತ ಚಲಾವಣೆ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಒಂದು ಖುಷಿಯಾಗುತ್ತೆ. ಈ ರೀತಿ ಮತ ಚಲಾವಣೆ ಆಗಬೇಕು. ಈಗಾಗಲೇ ಹೆಚ್ಚು ಕಮ್ಮಿ ಪ್ರತಿಯೊಂದು ಬೂತಲ್ಲೂ 400-450 ರೂಪಾಯಿ ಮತ ಈಗಾಗಲೇ ಚಲಾವಣೆ ಆಗಿದೆ. ಎಲ್ಲ ಮತದಾರರಲ್ಲಿ ಇವತ್ತು ನಾನು ಇನ್ನೂ ಸುಮಾರು 6 ಗಂಟೆಗಳ ಟೈಮ್ ಇದೆ. ದಯವಿಟ್ಟು ನಾವು ಕೇಳ್ಕೊಳೋದಿಷ್ಟೇ, ಬಂದು ಮತ ಮೊದಲು ಚಲಾವಣೆ ಮಾಡಿ. ಯಾಕಂದರೆ ನಿಮ್ಮ ಹಕ್ಕದು, ನಿಮ್ಮ ಸಿದ್ಧಾಂತದ ಮೇರೆಗೆ ಈ ಹಕ್ಕನ್ನು ಚಲಾವಣೆ ಮಾಡಿ. ನಾವು ಇವತ್ತು BJP ಪರವಾಗಿ ಇಲ್ಲಿ ಮತ ಕೇಳ್ತಾ ಇದ್ದೀವಿ. ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ಇವತ್ತು ಸಿ ಮಂಜುನಾಥ್ ಅವರು ಹೆಚ್ಚಿನ ಮತಗಳಲ್ಲಿ ಈ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಯಾಕಂದರೆ ಜನ ಇವತ್ತು ಸ್ಪಂದನೆ ಕೊಡ್ತಾ ಇರೋದು ನೋಡಿದ್ರೆ ಇವತ್ತು ನಮ್ಗೆ ಆ ಒಂದು ವಿಶ್ವಾಸ ನಮ್ಗೆ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆಯೂ ಆಗುತ್ತೆ. ಇವತ್ತು DK ಮಾಡಿರೋ ಕೆಲಸಕ್ಕೆ ಜನ ಕೂಲಿ ಕೊಡ್ತಾರೆ ಅಂತ ಹೇಳ್ತಾರೆ, ಕಾಂಗ್ರೆಸ್ ಹೇಳ್ತಾರೆ. ಅಲ್ಲ, ನಾವು ಈಗ ವಿರೋಧ ಪಕ್ಷಗಳ ಬಗ್ಗೆ ನಾನು ಹೇಳೋಕ್ಕೆ ಬರೋದಿಲ್ಲ. ಯಾಕಂದರೆ ಅವರ ರೀತಿಯಲ್ಲಿ ಅವ್ರ ಮತ ಕೇಳ್ತಾರೆ. ನಮ್ಮ ಸಿದ್ಧಾಂತದಲ್ಲಿ, ನಮ್ಮ ಮಂಜುನಾಥರ ಒಳ್ಳೆತನದಲ್ಲಿ, ನಮ್ಮ ಮಂಜುನಾಥರವರ ಒಂದು ವಿಶ್ವಾಸದ ಮೇರೆಗೆ ನಾವು ಮತ ಯೋಚನೆ ಮಾಡ್ತಾಯಿದ್ದೀವಿ. ಅಂದರೆ ಬಂಡೆ ಮುಂದೆ ಹೃದಯವಾದ ಗೆಲ್ತದೆ ಹಂಗಾದ್ರೆ ಅಂತ ಸತ್ಯ ಒಂದೇ ಹೇಳ್ತೀನಿ ಕೇಳಿ. ಸತ್ಯಕ್ಕೆ ಯಾವತ್ತು ಅದೇನು ಹೇಳ್ತಾರೆ ಗಾದೆ, ಸಾವಿಲ್ಲ ಅಂತ. ಅದೇ ರೀತಿ ಇವತ್ತು ನಮ್ಮ ಮಂಜುನಾಥರವರಿಗೆ ನಿಜವಾಗಲೂ ಈ ಮತದಾರ ಕೈ ಹಿಡಿತಾರೆ, ಅವ್ರನ್ನ ಗೆಲ್ಸ್ತಾರೆ. ಒಂದು ಕಡೆ ಹಿನ್ನಡೆ ಕಾಣಿಸ್ತದೆ ಸರ್ ಎಲ್ಲ ಕಡೆ. ಅಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ನಿಮ್ಮ ಸಂಶಯ ಇರುತ್ತೆ, ಆದರೆ ನಮ್ಮನ್ನು ವಿರೋಧವಾಗಿ ಕೇಳಬೇಕು. ನೀವು ಕೇಳಿ ಸಂತೋಷದ ವಿಚಾರ. ನಿಜವಾಗ್ಲೂ ಹೇಳ್ತೀನಿ, ಮತದಾರನ ಹೃದಯದಲ್ಲಿ ಹೃದಯವಂತನಾದ ಮಂಜುನಾಥ್ ಅವ್ರಿಗೆ ತುಂಬಿಕೊಂಡಿದ್ದಾರೆ. ಅವರು ಖಚಿತ ಮಂಜುನಾಥ್ ಅವ್ರಿಗೆ ಒಂದೇ ಸೀರಿಯಲ್ ನಂಬರ್ 1ಕ್ಕೆ ಅವ್ರು ಮತ ನೀಡ್ತಾ ಇದ್ದಾರೆ. ಅಲ್ಲ, ಈಗ ನಾವು ಪುರಸಭೆಯಲ್ಲಿ ಅಂಥ MLA ಎಲೆಕ್ಷನಲ್ಲೂ ನಾವು ಇಲ್ಲಿ ಆಗಿಲ್ಲ, ನಿಮಗೂ ಗೊತ್ತಿದೆ. ಇವತ್ತು ಇದು ದೇಶದ ಎಲೆಕ್ಷನ್ನು, ಮೋದಿಯವರ ಒಂದು ಪ್ರೇರಣೆ. ಅವರು ಇನ್ನೂ 5 ವರ್ಷ ಅಲ್ಲ 10 ವರ್ಷ ಈ ಭಾರತ ದೇಶನ ಆಳಬೇಕು ಅಂತ ಜನ ಕಡಿತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪುರಸಭೆ ಇವತ್ತು ಹೇಳ್ತೀನಿ, ನಮ್ಮ ಪುರಸಭೆ BJP ಯಾವತ್ತು ಮುನ್ನಡೆ, ಇವತ್ತು ಮುನ್ನಡೆನೆ. ತಾಲೂಕಲ್ಲಿ ನಾವು ಅಂಥ ನಮ್ಮ ಕ್ಯಾಂಡಿಡೇಟಲ್ಲಿ ಕಡೆಯ ದಿನಗಳಲ್ಲಿ ಬಂದು ಕೇವಲ 1800 ಅಡಿಯಲ್ಲಿ ಹಿನ್ನಡೆಯಲ್ಲಿದ್ವಿ. ಇವತ್ತು ಜನ ಬೆಂಬಲಿಸಿರೋದು ನೋಡಿದ್ರೆ ನಾವು 10,000 ಇನ್ನು ಮುಂದಿರ್ತೀವಿ ಹೊರತು ಹಿನ್ನಡೆ ಅಂತೂ ಇಲ್ಲ ಅಂತ ನಾವು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ.
ನಂಬರ್ ಮಿಸ್ಟೇಕ್ ಐತೆ ವಾಪಸ್ಸು ಎಲ್ಲ ಬಿಜೆಪಿಗೆ ನಡೀತಾ ಇದೆ. ಎಲ್ಲ ಬಿಜೆಪಿಗೆ ನಡೀತಾ ಇದೆ. ಸಾರ್ವತ್ರಿಕ ಚುನಾವಣೆ ಅಂದರೆ ಇದು ಮೋದಿ ಚುನಾವಣೆ. ಮೋದಿ ನಮಗಾಗಿ ಮೋದಿಗಾಗಿ ನಾವು ಅನ್ನುವ ರೀತಿಯಲ್ಲಿ ಎಲ್ಲ ಮತದಾರ ಬಂಧುಗಳು ಮೋದಿಯವರಿಂದಲೇ ನಮ್ಮ ದೇಶ ಎನ್ನುವ ಆಸೆಯಿಂದ ಎಲ್ಲರೂ ತಾವಾಗೇ ಸ್ವಯಂ ಬಂದು ಮತ ಚಲಾಯಿಸುತ್ತಿದ್ದಾರೆ. ಹೆಚ್ಚಿನ ಮತ ಬಿ ಜೆ ಪಿಗೆ ಒಲವು ತೋರಿಸಿ ಯುವ ಜನಾಂಗ ಪೂರ್ತಿ ಬಿ ಜೆ ಪಿಗೆ ಒಲವು ತೋರಿಸುತ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ರವರು ನಮ್ಮ ಆನೇಕಲ್ ಕ್ಷೇತ್ರದಿಂದ ಸುಮಾರು 25,000 ಮತಗಳ ಅಂತರದಿಂದ ಮುನ್ನಡೆ ಇರ್ತಾರೆ. ಇದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುಮಾರು 1.5 ಲಕ್ಷ ಲೀಡಿಂಗಲ್ಲಿ ಮಂಜುನಾಥ್ರವರು ಗೆಲ್ತಾರೆ ಅಂತ ಎಲ್ಲರ ಆಶಯ. ಪ್ರತಿಯೊಂದು ಮಹಿಳೆಯೂ ಸಹ ನಮಗೆ ಮೋದಿ ಬರಬೇಕು, ನಮ್ಮ ಮುಂದಿನ ಭವಿಷ್ಯ ರೂಪಿಸೋದಕ್ಕೆ ಮೋದಿನೇ ಬೇಕು ಅನ್ನೋ ರೀತಿಯಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಗ್ರಾಮದಿಂದ ಇವತ್ತು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಎಲೆಕ್ಷನ್ ನಡೀತಾ ಇದೆ. ಇವತ್ತು ಹೆಚ್ಚಿನ ಅನುದಾನಗಳನ್ನು ಮತ್ತು ಬಡವರನ್ನು ಗಮನಿಸಿ ಏನು ಗ್ಯಾರಂಟಿಗಳು ಇವತ್ತು ಕಾಂಗ್ರೆಸ್ ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳನ್ನು ಏನು ನಾವು ಹೇಳಿದ್ದೀವೋ ಅದನ್ನೆಲ್ಲ ನಾವು ನಡೆಸ್ಕೊಂಡು ಕೊಟ್ಟಿದ್ದೀವಿ. ಮತ್ತು ಹೆಚ್ಚಿನ ಮತಗಳು ಕಾಂಗ್ರೆಸ್ಗೆ ಬರ್ತಾ ಇರೋದ್ರಿಂದ ತುಂಬ ಸಂತೋಷದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸಗಳು ಮಾಡೋಕ್ಕೆ ಜನಗಳು ನಮಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಡಿ ಕೆ ಸುರೇಶ್ ಹೆಚ್ಚಿನ ಮತಗಳಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ನಾವು ಗೆಲ್ಸ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೀವಿ. ಮತ್ತು ಜನನೂ ತುಂಬ ಒಲವು ತೋರಿಸ್ತಾ ಇದ್ದಾರೆ. ಇವತ್ತೇನು ನಮ್ಮ ಬಸ್ ಫ್ರೀ ಆಗಲಿ, ಮತ್ತು ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಮತ್ತು ಇವರು ವಿದ್ಯಾವಂತರಿಗೆ ಇದಾಗಲಿ ಎಲ್ಲ ಗ್ಯಾರಂಟಿಗಳು ಏನು ಕೊಟ್ಟಿದ್ದೀವಿ ಎಲ್ಲನೂ ನಾವು ಏನಾಯ್ತಂದರೆ ಏನು ಹೇಳಿದ್ದೀವಿ ಕಾಂಗ್ರೆಸ್ ಅವರು ಅದನ್ನು ನಡ್ಕೊಂಡಿದ್ದೀವಿ, ಮುಂದೇನೂ ನಡ್ಕೊತೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಈ ದಿನ ಎಲ್ಲರೂ ತಮ್ಮ ಮತಗಟ್ಟೆಗಳಿಗೆ ಬಂದು ಒಂದು ಮತ ಚಲಾವಣೆ ಮಾಡಿದ್ದೀರಾ. ಇದು ನಮ್ಮ ಭಾರತ ದೇಶ ನಮಗೆ ಕೊಟ್ಟಿರುವಂಥ ಹಕ್ಕು. ಅಂತಹ ಒಂದು ಮಹತ್ ಕಾರ್ಯಕ್ಕೆ ತಾವೆಲ್ಲರೂ ಮತ ಚಲಾಯಿಸಿದ್ದೀರಾ. ನಿಮ್ಮೆಲ್ರಿಗೂ ಶುಭಾಶಯಗಳು. ಹಾಗೆ ನಮ್ಮ ಒಂದು ಹೀಲಲ್ಗೆರೆ ಗ್ರಾಮ, ನಮ್ಮ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀಯುತ ಡಿ ಕೆ ಸುರೇಶ್ರವರು ದೇಶದ ನಂಬರ್ 1 ಸಂಸದರು ಅಂತ ಹೆಗ್ಗಳಿಕೆ ಇದೆ. ಅಭಿವೃದ್ಧಿ ಹರಿಕಾರರವರು ನಮ್ಮ ಒಂದು ತಾಲೂಕಿನಲ್ಲಿ ತಾಲೂಕಿನ ಶಾಸಕರ ಜೊತೆಗೆ ನಮ್ಮ ಒಂದು ಸಂಸದರು ಕೂಡಿ ಸುಮಾರು 11 ವರ್ಷಗಳಿಂದ ಈ ಒಂದು ದಿನ ನಮ್ಮ ತಾಲೂಕಿಗೆ ಶ್ರಮಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಬೇಕು ಅಂದರೆ ಈ ದಿನ ನಡೀತಾ ಇರುವಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಮತಗಟ್ಟೆಗಳಿಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಓಟ್ ಕೊಡಬೇಕು. ನಾವೆಲ್ಲರೂ ಕಂಡಂತೆ ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಹೇಳ್ರಿ ನಾವು. ಅವರು ಪ್ರತಿದಿನ ಪ್ರತಿ ಕ್ಷಣ ತಮ್ಮ ಕ್ಷೇತ್ರದಲ್ಲಿ ಸುಮಾರು 8 ರಿಂದ 9 ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತು ಕೊರೋನಾ ಸಂಕಷ್ಟದಲ್ಲಿ ಯಾರು ಬಿ ಜೆ ಪಿಯವರೆಲ್ಲ ಮಲಗಿಬಿಟ್ಟಿದ್ರು ಅಂಥ ಟೈಮಲ್ಲೂ ಕೂಡ ಅವರು ಹೊರಗಡೆ ಬಂದು ಪಿ ಕಿಟ್ ಹಾಕ್ಕೊಂಡು ಯಾರು ಸ್ಪಂದಿಸ್ತಾ ಇದ್ದರು, ಯಾರು ಪೇಷಂಟ್ಸ್ ಇದ್ರು ಅವ್ರಿಗೆಲ್ಲ ಹೋಗಿ ಆಸ್ಪತ್ರೆಯಲ್ಲಿ ವಿಚಾರಿಸಿದ್ರು, ವ್ಯಾಕ್ಸಿನೇಷನ್ ಹಾಕ್ಸಿದ್ದಾರೆ ಉಚಿತವಾಗಿ. ಮತ್ತು ಮುಖ್ಯವಾಗಿ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಂಥ ಪೇಷಂಟ್ಗಳನ್ನ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿದ್ದಂಥ ಆಹಾರ ಕಿಟ್ಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಪ್ರತಿಯೊಂದನ್ನು ಮನೆಗೂ ತಲುಪಿಸಿದ್ದಾರೆ. ಮುಖ್ಯವಾಗಿ ರೈತರು ಯಾರೂ ತರಕಾರಿನೇ ಕೊಂಡ್ಕೊಳ್ಳಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ
ಹೊಲ ಗದ್ದೆಗಳಿಗೆ ನುಗ್ಗಿ ತೋಟಗಳಿಗೆ ನುಗ್ಗಿ ತರಕಾರಿ ಕೊಂಡು ರೈತರಿಂದ ಅವ್ರಿಗೂ ಕಡೆ ಇದು ಮಾಡಿದ್ದಾರೆ. ಮುಖ್ಯವಾಗಿ ಕುಡಿಯೋ ನೀರಿನ ಘಟಕಗಳು ನಮ್ಮ ತಾಲೂಕಿಗೆ ಕಾವೇರಿ ವಾಟರ್ ಬಂದಿದೆ ಅಂದರೆ ಅದರ ಶ್ರೇಯಸ್ಸು ನಮ್ಮ ಶಾಸಕರ ಜೊತೆಗೆ ನಮ್ಮ DK ಸುರೇಶ್ ರವರು ಸಂಸದರು ಶ್ರೇಯಸ್ಸಾಗುತ್ತೆ. ಈಗ ವರ್ತುಲ ರಸ್ತೆ ಆಗ್ತಾಯಿದೆ ಏರ್ಪೋರ್ಟ್ ಹೋಗೋವರೆಗೂ, ಅದು ಕೂಡ ಸಂಸದರ ಒಂದು ಕೊಡುಗೆನೇ. ಯಾರು ಏನೋ ಹೇಳ್ತಾ ಇದ್ರು, ಏನೂ ಕೊಡುಗೆ ಇಲ್ಲ ಅಂದರೆ ತಾಲೂಕಿಗೆ ಮಾಡಿದ್ರೆ ಅವ್ರ ಊರಿಗೆ ಮಾಡ್ದಂಗೆ ಅಲ್ವಾ. ಮತ್ತು ಕುಡಿಯೋ ನೀರಿನ ಘಟಕಗಳು ಅವ್ರು ಬಂದಿದ್ದ ತಕ್ಷಣ 10 ಪೈಸೆಗೆ 1 ಲೀಟ್ರ್ ಒಂದು ಕ್ಯಾನ್ ನೀರು ಕೊಟ್ಟರಲ್ಲ, ಅದು ಯಾರ ಕೊಡುಗೆ? ಅದು ನಮ್ಮ ಸಂಸದರ ಕೊಡುಗೆ. ಇಂತಹ ಒಂದು ಅದ್ಭುತ ಕೊಡುಗೆಗಳನ್ನು ಕೊಟ್ಟಂಥ ಸಂಸದರಾದಂಥ DK ಸುರೇಶ್ ಅಣ್ಣ ಅವರಿಗೆ ತಾವೆಲ್ಲರೂ ಮತ ನೀಡಬೇಕು. ಅದ್ಭುತವಾಗಿ ಚುನಾವಣೆ ನಡೀತಾ ಇದೆ. ಈ ದಿನ ನಾವು ಮತ್ತೊಮ್ಮೆ ಅವ್ರು ಗೆದ್ದು ಬಂದೇ ಬರ್ತಾರೆ. ನಮ್ಮ ಒಂದು ಕೇಂದ್ರ ಸರ್ಕಾರದಲ್ಲಿ ಅವ್ರು ಸಚಿವರಾಗೇ ಆಗ್ತಾರೆ. ಯಾಕೆಂದರೆ ಈ ಸಾರಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಅಂದರೆ ನುಡಿದಂತೆ ನಡೆದಂಥ ಸರ್ಕಾರ. 5 ಗ್ಯಾರಂಟಿಗಳನ್ನು ತುಂಬ ಬಡವರಾಗಿದ್ವಿ, ನಮ್ಮಲ್ಲಿ ಯಾರ ಹತ್ರ ದುಡ್ಡಿರಲಿಲ್ಲ. ಅಂಥ ಟೈಮಲ್ಲೂ ಕೂಡ ನಮ್ಮ ಒಂದು ಸರ್ಕಾರ ಕಾಂಗ್ರೆಸ್ ಬಂದಿದ್ದ ತಕ್ಷಣ ಗ್ಯಾರಂಟಿಗಳು ಕೊಟ್ಟರು. ಅವ್ನ ಬೀದಿಯಲ್ಲಿ ನಿಲ್ಲಿಸಿಲ್ಲ, ಹೆಣ್ಣುಗಳು ಮಾಡಿಲ್ಲ. ಯಾಕೆ ಕಂಡಿಲ್ವಾ? ಇವ್ರು ಮಾಡಿರೋ ಯೋಜನೆಗಳಲ್ಲೂ 106 ಜನ ಸತ್ತಿದ್ದಾರೆ. ಎಂಥ ಯೋಜನೆಗಳು, GSTಯಿಂದ ನೋಟ್ ಬ್ಯಾನಿಂದ ಎಲ್ಲದರಲ್ಲೂ ಜನ ಸತ್ತಿರೋದೆ. ಅವ್ರಿಗೆ ಯಾರು ಋಣ ತೀರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ DK ಸುರೇಶ್ ಅವರಿಗೆ ತಾವೆಲ್ಲರೂ ಮತ ಚಲಾಯಿಸಬೇಕು. ಸಂಜೆ 5 ಗಂಟೆವರೆಗೂ ಇರುತ್ತೆ. ತಮ್ಮ ಮನೆಗಳಿಗೆ ಇದೊಂದು ನಮಗೆ ಕೊಟ್ಟಿರೋಂಥ ವರ. ನೀನು ನಿನ್ನ ಒಂದು ಆಯ್ಕೆ ಮಾಡ್ಕೋಬೋದು. ಪ್ರಜೆ ಆಗಿದ್ದರೂ ಕೂಡ ನೀವು ನಿಮ್ಮ ಸಂಸದರನ್ನು ಶಾಸಕರನ್ನು ಆಯ್ಕೆ ಮಾಡ್ಕೋಬೋದು. ಈ ದೇಶದ ಒಬ್ಬ ರಾಜರನ್ನು ನೀವು ಆಯ್ಕೆ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ತಾವೆಲ್ಲರೂ ಮನೆಯಲ್ಲಿದ್ದರೂ ಈಗಲೂ ಕೂಡಲೇ ಬಂದು ವೋಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ಮತ್ತೊಮ್ಮೆ 5 ಗ್ಯಾರಂಟಿಗಳು ಕೊಟ್ಟಿರೋ ಥರನೇ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ತಕ್ಷಣ ಮಹಿಳೆಯರಿಗೆ ಅವ್ರ ಅಕೌಂಟ್ಗೆ 1 ಲಕ್ಷ ಆಗ್ತಾಯಿದೆ. ಮತ್ತು ಯುವ ನಿಧಿ ಯಾರು ಬರ್ತಾ ಇದೆ ಅವ್ರಿಗೂ ಕೂಡ 1 ಲಕ್ಷ ಆಗ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಯಾರು ಮನರೇಗಾ ಅಂತ ಹೇಳ್ತೀವಿ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದು 100 ರೂಪಾಯಿ 150 ರೂಪಾಯಿ 200 ರೂಪಾಯಿ ಆಗ್ತಿದ್ರು, ಈಗ 400 ರೂಪಾಯಿ ಮಾಡಿದ್ದಾರೆ. ಮತ್ತು ಜಾತಿ ಗಣತಿ ಆಗುತ್ತೆ. ನನ್ನಂಥ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಅಧಿಕಾರ ಕೊಡುವಂತಹ ಜಾತಿ ಗಣತಿ ಬರಬೇಕು. ಯಾಕೆಂದರೆ ಶ್ರೀಮಂತರಿರ್ತಾರಲ್ಲ, ಮಹನೀಯರಿರ್ತಾರಲ್ಲ, ದೊಡ್ಡವರು ಯಾರಿಗೂ ನಮಗೆ ಕೊಡಲ್ಲ, ಕಿತ್ತುಕೊಳ್ತಾರೆ. ಏನೇ ಒಂದು ಅಧಿಕಾರ ನಾನು ಅನುಭವಿಸ್ತಾ ಇದ್ದೀನಿ, ಅದು ಕರೆಕ್ಟಾಗಿ ಆಗಬೇಕಂದ್ರೆ ಜಾತಿ ಗಣತಿ ಆಗಬೇಕು. ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಿದ್ದಾರೆ, ಸೋನಿಯಾ ಗಾಂಧಿ ಮಾಜಿ ಅಧ್ಯಕ್ಷರಾಗಿದ್ದಾರೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಆಶಯದಂತೆ ಇವಾಗ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಈಗ ದೇಶದಲ್ಲೂ ಕೊಡ್ತೀವಿ. ತಾವೆಲ್ಲರೂ ಮತ ಚಲಾಯಿಸಬೇಕು. ಯಾಕೆಂದರೆ ಈಗ ನಮ್ಮ GDP ದರ 10 ವರ್ಷಗಳಲ್ಲಿ ನಮ್ಮ ಮೋದಿ ಸರ್ಕಾರ ಬಂದಿದೆಯಲ್ವಾ, BJP ಸರ್ಕಾರ ಜನರಿಗೆ ಏನೂ ಮಾಡಿಲ್ಲ. ಬೆಲೆ ಏರಿಕೆ ಆಗಿರ್ಬೋದು, ದಿನನಿತ್ಯದ ವಸ್ತುಗಳ ಗಗನಕ್ಕೇರಿದೆ. ಯಾರು ಮಾಡ್ತಾ ಇದ್ದಾರೆ ಸರ್ ಈ ಥರ? ಇವೆಲ್ಲ ನಾವು ಅನುಭವಿಸಿದ್ದೀವಿ. ನಮ್ಮ ಜನಗಳ ಹತ್ರ ಇದ್ದಿದ್ದ ಒಡವೆಗಳು ಕೂಡ ಸೇಟು ಅಂಗಡಿಗಳಲ್ಲಿದ್ದಾವೆ, ಕೊಳಿತಾ ಇದೆ. ಚಿನ್ನದ ಬೆಲೆ ಎಷ್ಟು ಮಾಡಿದ್ದಾರೆ, ಗ್ಯಾಸ್ ಬೆಲೆ ಎಷ್ಟು ಮಾಡಿದ್ದೀರಾ, ಮತ್ತು ಏನು ಮಾಡಿದ್ದೀರಾ ನೀವು? ಚೀನಾ ಗಡಿ ನಾವು ಸ್ವಾತಂತ್ರ್ಯ ದೇಶಭಕ್ತರು ಅಂತ ಹೇಳ್ಕೊಳ್ತೀರಾ. ನೀವು ಮಾತ್ರ ದೇಶಭಕ್ತರಲ್ಲ, ದೇಶಭಕ್ತಿ ನಮ್ಮ ಕಣದಲ್ಲೂ ಇದೆ, ಕಾಂಗ್ರೆಸ್ ಅವ್ರ ಕಣದಲ್ಲೂ ಇದೆ. ಮುಖ್ಯವಾಗಿ ಚೀನಾ ಗಡಿಯನ್ನು ಒತ್ತುವರಿ ಮಾಡಿದ್ದಾರೆ. GDP ದರ ಆಗಿದೆ 115 ಲಕ್ಷ ಕೋಟಿ. ಮೋದಿ ಒಬ್ಬರೇ ಸಾಲ ಮಾಡಿದ್ದಾರೆ. ನಾವು 14 ಪ್ರಧಾನಮಂತ್ರಿಗಳು ಸೇರಿ ನೆಹರುಯಿಂದ ಹಿಡಿದು ನಮ್ಮ ಮನಮೋಹನ್ ಸಿಂಗಿಂದ ಹಿಡಿದು ಬರೀ 5 ಲಕ್ಷ ಕೋಟಿ ಸಾಲ ಮಾಡಿದ್ರು. ಅವ್ರು ಸಾಲ ಮಾಡಿದ್ದು ಕಟ್ಟಡಗಳು ಕಟ್ಟಿದ್ದಾರೆ, ಸರ್ಕಾರಿ ಸಂಸ್ಥೆಗಳನ್ನ ಕಟ್ಟಿದ್ರು, ಡ್ಯಾಮ್ಗಳು ಕಟ್ಟಿದ್ರು, ರಸ್ತೆಗಳು ಕೊಟ್ಟಿದ್ರು, ಇಂಥವೆಲ್ಲ ಮಾಡಿದ್ದಾರೆ. ಇವರೇನು ಮಾಡಿದ್ದಾರೆ? ಏನೂ ಮಾಡಿಲ್ಲ, ಸಾಲ ಮಾಡಿದ್ದಾರೆ. ಮುಖ್ಯವಾಗಿ ಸರ್ಕಾರಿ ಸಂಸ್ಥೆಗಳನ್ನು ಒಂದೊಂದೇ ಇವರ ಅಂಬಾನಿ, ಅದಾನಿ, ರಿಲಯನ್ಸ್ ಅವ್ರಿಗೆ ಮಾರಾಟ ಮಾಡಿದ್ದಾರೆ. ಎಲ್ಲಿವರೆಗೂ ಬಂದರುಗಳು, ಏರ್ಪೋರ್ಟು ಮತ್ತು ರೈಲ್ವೆ ಇಲಾಖೆನೂ ಬಿಟ್ಟಿಲ್ಲ, ರಸ್ತೆಗಳನ್ನೂ ಬಿಟ್ಟಿಲ್ಲ. ಮತ್ತು ನೀವೇನು ಮಾಡ್ತೀರಾ? TV ಚಾನಲ್ಗಳು ನಿಮ್ಮದೇ ಅಬ್ಬರದ ಪ್ರಚಾರ. ಯಾಕೆ ಹೇಳ್ರಿ? ನೀವು ಕಾರ್ಪೊರೇಟ್ರುಗಳು ನಿಮ್ಮನ್ನ ಕೊಂಡುಕೊಂಡು ನಿಮ್ಮ ಅಧಿಕಾರವನ್ನು ಅವ್ರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ 24x7 ಮೋದಿ 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 ಅಂತ ತೋರಿಸ್ತಿದ್ದೀರಾ. ಅದೇ ನಮ್ಮ ರಾಹುಲ್ ಗಾಂಧಿನ ತೋರಿಸ್ರಿ. ಭಾರತ್ ಜೋಡೋ ಆಗಿರ್ಬೋದು, ಇವಾಗ ಹಿಮಾಚಲದಿಂದ ಗುಜರಾತ್ ನಡೆದಿರೋಂಥದ್ದು ಯಾರೂ ತೋರಿಸಲ್ಲ. ಅವ್ರ ರ್ಯಾಲಿಗಳು ಯಾವುದಾದ್ರೂ ತೋರಿಸ್ತೀರಾ? ಖಂಡಿತ ಇಲ್ಲ. ಖಂಡಿತ ನಮ್ಮ ಸಂಸದರು ನಿಜವಾಗ್ಲೂ ಅವರು ಕೆಲಸ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷ ಹಸ್ತದ ಗುರುತು ಮತ್ತು ಕ್ರಮ ಸಂಖ್ಯೆ 2ಕ್ಕೆ DK ಸುರೇಶ್ ಅಣ್ಣವ್ರಿಗೆ ಗೆಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಇದನ್ನು ನೋಡೋರು ಯಾರಾದರೂ ಇದ್ದರೆ ಸೌಮ್ಯ ರೆಡ್ಡಿ ಅವರು ಗೆದ್ದು ಸೋತಿರೋವಂಥವ್ರು ಮಹಿಳೆ, ಅವ್ರಿಗೂ ಕೂಡ ನೀವೆಲ್ಲರೂ ವೋಟ್ ಮಾಡ್ಕೊಳ್ಬೇಕು. ರಾಮಲಿಂಗಾರೆಡ್ಡಿ ಅವ್ರ ಕೊಡುಗೆ ಕೂಡ ನಮ್ಮ ತಾಲೂಕಿಗಿದೆ. ನೀವೆಲ್ಲರೂ ಇನ್ನು 5 ಗಂಟೆವರೆಗೂ
ನಾವೆಲ್ಲರೂ ತಮ್ಮ ಮತಗಟ್ಟೆಗಳಿಗೆ ಹೋಗಿ ವೋಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಥ ಪಕ್ಷ, ಬದ್ಧತೆ ಇರುವಂಥ ಪಕ್ಷ. ದಯವಿಟ್ಟು ತಾವೆಲ್ಲರೂ ಮತಗಟ್ಟೆಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಜೈ ಶ್ರೀರಾಮ್, ಜೈ ಬಿಜೆಪಿ. ಬಿಜೆಪಿಗೆ ಮತ ದೇಶಕ್ಕೆ ಸಂಖ್ಯೆ 1, ಬಿಜೆಪಿಗೆ ಮತ ದೇಶಕ್ಕೆಲ್ಲ ಹಿತ. ಎಲ್ರಿಗೂ ಮತ ನೀಡಿದ್ದಕ್ಕಾಗಿ ಮೊದಲನೇದಾಗಿ ಶುಭಾಶಯಗಳು ಹೇಳ್ತೀನಿ, ಧನ್ಯವಾದಗಳು ಹೇಳ್ತಾ, ಮೊದಲನೇದಾಗಿ CN ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ ನೀಡುವುದರ ಮುಖಾಂತರ ನಮ್ಮ ಹೆಬ್ಬಗೋಡಿ ನಗರಸಭೆಯ ಎಲ್ಲ ಮತದಾರರಿಗೂ ಹೃತ್ಪೂರ್ವಕ ವಂದನೆಗಳು. ಮತ್ತು ಇದೇ ರೀತಿ ಇವತ್ತಿನ ದಿನಗಳಲ್ಲಿ ಮಂಜುನಾಥ್ ಅವ್ರನ್ನ ನಮ್ಮ ಇಡೀ ಲೋಕಸಭೆಯಲ್ಲಿ ಲೀಡಿಂಗ್ ತಂದೆ ತಂತೀವಿ ಅಂತ ನಾವು ಶಬ್ದವಾಗಿ ನಮ್ಮ ಇಡೀ ಕಾರ್ಯಕರ್ತರು ಎಲ್ಲರೂ ಪಣ ತೊಟ್ಟಿದ್ದಾರೆ. ಮತ್ತು ಯಾವತ್ತೂ ಅಷ್ಟೇ ನನಗೆ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಮ್ಮ ದಲಿತರನ್ನ ಅಡ್ಡ ಇಟ್ಕೊಂಡು ಎಷ್ಟೋ ಜನ ಬಳಸ್ಕೊಂಡಿದ್ದಾರೆ. ಆದರೆ ನಾವು ಯಾವತ್ತೂ ಆ ಥರ ಇಲ್ಲ. 10,000 ಲಕ್ಷ ಕೋಟಿ ನಮ್ಮ ದಲಿತರ ದುಡ್ಡನ್ನು ಬಳಸ್ಕೊಂಡು 5 ಗ್ಯಾರಂಟಿಗಳು ಕೊಟ್ಟು ಎಲ್ಲರೂ ಜನರನ್ನ ಹಾಳು ಮಾಡಿದ್ರು. ಇವತ್ತು ಯಾರು ಅವ್ರು ನೆಮ್ಮದಿಯಾಗಿದ್ದಾರೆ? 2,000 ತೊಗೊತೀನಿ ಅಂತ ಇದ್ರಲ್ಲ, 5 ಅನ್ವಯಗಳು ತೊಗೊತೀನಿ ಅಂತ ಇದ್ದಾರಲ್ಲ, ಯಾರು ಕರೆಕ್ಟಾಗಿದ್ದಾರೆ? ಅವ್ರ ಮನೆಗಳಲ್ಲಿ ಕರೆಕ್ಟಾಗಿದ್ದಾರಾ? ಒಂದು ಮನೆಗೂ ಬಂದು ನೋಡ್ಬೇಕು. ಡೈಲಿ ಕ್ಷಣಕ್ಕೆ ಮಾತ್ರ ಆಯಿತು, ತಿಂಗಳಿಗೆ 2,000 ಬರುತ್ತೆ, ಮತ್ತು ಅವನ ಆರೋಗ್ಯಕ್ಕೆ ಯಾರೂ ನೀಡಲ್ಲ. ದಯವಿಟ್ಟು CN ಮಂಜುನಾಥ್ ಅವ್ರನ್ನ ಗೆಲ್ಸೋಣ, ದೇಶಕ್ಕಾಗಿ ಹಿತ ಕೊಡೋಣ, ಅಭಿವೃದ್ಧಿಗಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡೋಣ. ಈ ಒಂದು ಮಾತು ಹೇಳ್ತಾ ಅವಕಾಶ ಮಾಡ್ಕೊತಂತ ನಮ್ಮ ಎಲ್ಲ ಮತ ಬಾಂಧವರಿಗೆ ಹೃತ್ಪೂರ್ವಕ ವಂದನೆಗಳು. ಇವತ್ತು ಕನ್ನಡಿಗರಿಗೆ ತೆರಿಗೆ ಮೋಸ ಮಾಡ್ತಾರಂಥ ಮೋದಿಗೆ ವಿರುದ್ಧವಾಗಿ ಇವತ್ತು ಜನ ಮತ ಕೊಟ್ಟಿದ್ದಾರೆ. ಕನ್ನಡಿಗರ ಏನು GST ಪಾಲನ್ನು ಕೊಡದೆ ನಮಗೆ ಸತಾಯಿಸ್ತಾರಂಥ ಮೋದಿ ಸರ್ಕಾರದ ವಿರುದ್ಧ ಇವತ್ತು ಕನಕಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ DK ಸುರೇಶ್ ಅಣ್ಣವ್ರ ಪರವಾಗಿ ನಮಗೆ ಮತ ಬಂದಿದೆ. ಈ ಕೇಂದ್ರದಲ್ಲಿ ಆಡಳಿತ ಮಾಡುವಂಥ ಮೋದಿಯವರು ಬರೀ ಸುಳ್ಳು ಭರವಸೆಗಳು ಹೇಳ್ಕೊಂಡು ಬಂದಿರೋದರ ವಿರುದ್ಧ ಇವತ್ತು ನಮಗೆ ಮತ ಬಂದಿದೆ. ಶ್ರೀಸಾಮಾನ್ಯರ ಯಾಮಾರಿಸಿ 15 ಲಕ್ಷ ಕೊಡ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ, ನಿಮಗೆ ಬೆಲೆ ಏರಿಕೆ ಜಾಸ್ತಿ ಮಾಡಿರೋದ್ರ ವಿರುದ್ಧ ಇವತ್ತು ನಮಗೆ ಮತ ಬಂದಿದೆ. ಎಷ್ಟೇ ನಾವು ಮೊದಲಿಂದ ನಾನು ಹೇಳ್ತಾ ಇದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಆನೇಕಲ್ ತಾಲೂಕಲ್ಲಿ ಅಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು DK ಸುರೇಶ್ ಅಣ್ಣವರು ಮೊದಲಿಗಿಂತನೂ ಈ ಬಾರಿ ಹೆಚ್ಚು ಮತಗಳಿಂದ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪಾಪ ಡಾಕ್ಟ್ರ್ ಕೆಲಸ ಮಾಡ್ಕೊಳೋಂಥ ಮಂಜುನಾಥ್ ಅವ್ರನ್ನ ಈ CP ಯೋಗೇಶ್ವರು ಮತ್ತು ಅವನು RR ನಗರದ MLA ಕರ್ಕೊಂಬಂದು ರೋಡಲ್ಲಿ ಬಿಟ್ಬಿಟ್ಟು ಹೋದಂಗೆ ಆಯಿತು ಇವತ್ತು ಪರಿಸ್ಥಿತಿ. ಡಾಕ್ಟ್ರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಡಾಕ್ಟ್ರನ್ನ ಕರ್ಕೊಂಬಂದು ಸುರೇಶ್ ಅಣ್ಣವ್ರ ವಿರುದ್ಧ ಸ್ಪರ್ಧೆ ಮಾಡೋಕ್ಕೆ ನಿಲ್ಲಿಸಿ ಇವತ್ತು ಡಾಕ್ಟ್ರನ್ನು ಸೋಲಂಗೆ ಆಯಿತು. ಹೆಬ್ಬಗೋಡಿ ನಗರಸಭೆಯಲ್ಲೂ ಸಹ ಇವತ್ತು ಕಾಂಗ್ರೆಸ್ಸು ಭಾಳ ಅಂತರದಲ್ಲಿದ್ದೀವಿ ನಾವು. ಅಂದರೆ ಇವತ್ತು ನಾವು BJPಗಿಂತ ಹೆಚ್ಚು ಲೀಡಲ್ಲಿದ್ದೀವಿ. ಅದೇ ರೀತಿ ಆನೇಕಲ್ ತಾಲೂಕಲ್ಲೂ ಸಹ BJPಗಿಂತ ಹೆಚ್ಚು ಲೀಡಲ್ಲಿದ್ದೀವಿ. ಓವರಾಲ್ ಆಗಿ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ BJPಗಿಂತ ಜಾಸ್ತಿ ಲೀಡಲ್ಲಿದ್ದೀವಿ. DK ಸುರೇಶ್ ಅಣ್ಣವ್ರು ಗೆಲ್ಲೋದು ಶತಸಿದ್ಧ ಖಚಿತ. ಹಾಗಾಗಿ ಡಾಕ್ಟರ್ ಮಂಜುನಾಥ ಅಣ್ಣವರು ಸೋಲೋದು ಅಷ್ಟೇ ಖಚಿತ, ನಿಶ್ಚಿತ, ಖಚಿತ. DK ಸುರೇಶ್ ಅಣ್ಣವರು ಹೆಬ್ಬಗೋಡಿಯಲ್ಲಿ ಹೆಚ್ಚಿನ ಮತಗಳಿಂದ ಜಯಶೀಲರಾಗಿದ್ದಾರೆ. ಆಲ್ರೆಡಿ ಆಗಿಬಿಟ್ಟಿದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲಿ ನಮ್ಮ MLA ಶಿವಣ್ಣ ಅವರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಮತ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನುಡಿದಂಥ ಸರ್ಕಾರ, BJP ಸರ್ಕಾರ ಎಲ್ಲ ಬರೀ ಸುಳ್ಳು. ಜನಗಳೆಲ್ಲ ತಿಳ್ಕೊಂಡು ಅವ್ರಿಗೆ ಚಂಬಿಡ್ಬೇಕಂದ್ಬಿಟ್ಟು ಈ ಸರಿ ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು.
ಏನು ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ. ತುಂಬ ಜನ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಮೋದಿ ಅಂತ ಎಲ್ಲ ನಾವು ಜನಗಳೇ ಬರ್ತಾ ಇರುವಾಗ ಹುಮ್ಮಸ್ಸು ನೋಡ್ತಾ ಇದ್ದರೆ ಮತ್ತೊಮ್ಮೆ ಮೋದಿ ಬರೋದ್ರಲ್ಲಿ 100% ಡೌಟೇ ಇಲ್ಲ. ಹಾಗೆ ಇಲ್ಲಿ ಚಿನ್ನದ ವ್ಯಕ್ತಿ ಅನ್ಬೋದು ಡಾಕ್ಟರ್ ಮಂಜುನಾಥ್ ಅವರು. ಆ ವ್ಯಕ್ತಿತ್ವ ತುಂಬ ಜನಗಳು ನೋಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅವರೇ ವೈಯಕ್ತಿಕವಾಗಿ ಬಂದು ಅವರೇ ಎಲ್ಲ ಮತಗಟ್ಟೆಯಲ್ಲಿ ಫುಲ್ಲು ಕ್ರೌಡಾಗಿ ನಿಂತ್ಕೊಂಡು ಎಲ್ಲ ಮತ ಯಾಚನೆ ಮಾಡ್ತಾಯಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. 100% ಇಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ಅಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತೀವಿ. ನಮ್ಮ ಭಾರತ ದೇಶದ ಮಹಾ ಚುನಾವಣೆ ಅಂತಲೇ ಇದನ್ನು ಹೇಳ್ಬೋದು. ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನ ಇವಾಗ ತುಂಬ ಪ್ರಚಲಿತದಲ್ಲಿರೋದ್ರಿಂದ ಜನಗಳಿಗೆಲ್ಲ ಗೊತ್ತು. ಅದಕ್ಕೆ ನಮ್ಮ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ತುಂಬ ಅಫಿಷಿಯಲ್ಸು ಎಲ್ಲ ಬಂದು ನಮ್ಮ ಲೋಕಲ್ ಎಲೆಕ್ಷನ್ಗಿಂತ ಇವಾಗ ಅಧಿಕವಾಗಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ ಅವ್ರು ಮತ ನೋಡ್ತಾ ಇರೋದ್ರಿಂದ. ಆದ್ದರಿಂದ ಇವಾಗ ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವರು ನಮ್ಮ ಕ್ಷೇತ್ರದಲ್ಲಿ ಗೆಲ್ಲೋದು 100% ಬೆಳಗ್ಗೆಯಿಂದಲೇ ರುಜುವಾತಾಗ್ಬಿಟ್ಟಿದೆ. ನಿಜ ಅವರೇ ಗೆಲ್ಲೋದು. ಕೇಂದ್ರದಲ್ಲಿ ಮೋದಿಯವರೇ ಅಧಿಕಾರನೇ ಮತ್ತೊಮ್ಮೆ ಮಾಡ್ತಾರೆ. ಜೈ ಮೋದಿ, ಜೈ ಭಾರತೀಯ ಜನತಾ ಪಕ್ಷ. ಇವತ್ತು 2024ನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವಂಥ ಈಗಾಗಲೇ 3 ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರುವಂಥ ಡಿ ಕೆ ಸುರೇಶ್ ಅವರು ಈಗಾಗಲೇ ಜನರು ಅಭೂತಪೂರ್ವವಾಗಿ ಅವ್ರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಬೆಂಬಲವನ್ನು ಕೊಟ್ಟು ಅವ್ರಿಗೆ ಮತ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಮಗೆ ಮುನ್ಸೂಚನೆ ಸಿಗ್ತಾ ಇದೆ, ಅತಿ ಹೆಚ್ಚು ಮತಗಳ ಅಂತರದಿಂದ ಈ ಬಾರಿ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು. ಎಲ್ಲರೂ ಈಗಾಗಲೇ ಅವ್ರ ಜೊತೆಯಲ್ಲಿದ್ದಾರೆ. ಈ ಭಾಗದಿಂದ ಅತಿ ಹೆಚ್ಚು ಮತಗಳ ಅಂತರವನ್ನು ನಾವು ಕೊಡ್ತೇವೆ ಎಲ್ಲರೂ ಸೇರಿ. ಏನು ನಡೀತಾರಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 8 ಬೂತ್ಗಳಿದ್ದು ಸುಮಾರು 9,000 ಮತದಾರರಿದ್ದಾರೆ. 9,000 ಮತದಾರರಲ್ಲಿ ಏನಿವತ್ತು ಚುನಾವಣೆ ನಡೆದು ಏನು ಶೇಕಡಾವಾರು ಮತಗಳಲ್ಲಿ ಸುಮಾರು 75-80% ಕಾಂಗ್ರೆಸ್ ಪಕ್ಷದ ಡಿ ಕೆ ಸುರೇಶ್ ಅವರಿಗೆ ಮತವನ್ನು ನೀಡ್ತಾ ಇದ್ದಾರೆ ಜನ. ಯಾಕಂದರೆ ವಾಲಂಟ್ರಿಯಾಗಿ ಏನಿವತ್ತು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಇವತ್ತು ಜನಸಾಮಾನ್ಯರಿಗೆ ತಲುಪಿದೆ. ಆ ಒಂದು ನಂಬಿಕೆ ಇಟ್ಕೊಂಡು ಎಲ್ಲರೂ ಕೂಡ ಮತ್ತೆ ದೇಶದಲ್ಲೂ ಕೂಡ ಬದಲಾವಣೆ ತರಬೇಕು, ಕಾಂಗ್ರೆಸ್ ಸರ್ಕಾರ ಬರಬೇಕು, ಈ ಜನ ವಿರೋಧಿ ಸರ್ಕಾರ ತೊಲಗಬೇಕಂತ ಹೇಳ್ಬಿಟ್ಟು ಜನ ಕೂಡ ನಿರ್ಧಾರ ಮಾಡಿಬಿಟ್ಟು ವಾಲಂಟ್ರಿಯಾಗಿ ವೋಟ್ ಮಾಡಿದ್ವಿ. ನೀವೇ ನೋಡಿ, ನಾವೇನು ಯಾಕಂದೇಳಿ ವೋಟ್ ಮಾಡೋಕ್ಕಲ್ಲ, ಅವರೇ ಬಂದು ಇಂಥ ಬಿಸಿಲಲ್ಲಿ ಕೂಡ ವೋಟ್ ಮಾಡೋಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ರೆ ಬೇಸತ್ತು ಬಿಟ್ಟಿದ್ದಾರೆ. ಒಳ್ಳೆ ಸಂಸದರು, ಜನಸಾಮಾನ್ಯರಿಗೆ ಒಂದು ಸ್ಪಂದಿಸಂಥ ಮನುಷ್ಯ. ಆದ್ದರಿಂದ ಕೂಡ ಹೆಚ್ಚಿನ ರೀತಿಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಿದ್ದಾರೆ. ನಮ್ಮ ನಿರೀಕ್ಷೆ ಈಗ ಏನು ಇಲ್ಲಿ ನಡೀತಾ ಇದೆ ನೋಡಿ, ಅದರಲ್ಲಿ 1,000-1.5 ಸಾವಿರ ವೋಟ್ ನಮಗೆ ಲೀಡ್ ಬರ್ತದೆ. ಚುನಾವಣೆ ಅಂತೂ ಆರಂಭದಿಂದಲೂ ಅಷ್ಟೇ. ಇವತ್ತು ಚುನಾವಣೆ ಇವತ್ತು ಅಂತ್ಯ. ಇವತ್ತು 5-6 ಗಂಟೆಗೆ ಚುನಾವಣೆ ಮುಗಿದೋಗ್ತದೆ. ಇದುವರೆಗೂ ಡಿ ಕೆ ಸುರೇಶ್ ಅಣ್ಣವರು ಅವ್ರು ಮಾಡಿದಂಥ ಕೆಲಸ, ಅವ್ರು ಮಾಡಿದಂಥ ಜನಗಳಂಥ ಒಡನಾಟ, ವಿಶ್ವಾಸ ಅವರಿಗೆ ಇವತ್ತು ಶ್ರೀರಕ್ಷೆಯಾಗಿ ಇವತ್ತು ಅವರಿಗೆ ಒಂದು ಬಲ ತುಂಬಿ ಇವತ್ತು ಅವ್ರಿಗೆ ಗೆದ್ದಂಗಾಗಿದೆ. ಇವಾಗಲೇ ಗೆದ್ದಿದ್ದಾರೆ ಅವರು. ಚುನಾವಣೆ ಫಲಿತಾಂಶ ಜೂನ್ 4 ಬರ್ತದೆ, ಗೆದ್ದೇ ಗೆಲ್ತಾರೆ ಅವರು ಒಳ್ಳೆತನನೇ ಇವತ್ತು ಅವರಿಗೆ ಕೈ ಹಿಡಿದಿದೆ. ಇವರು 15 ವರ್ಷ ಕೆಲಸ ಮಾಡಿದ್ದಾರೆ ಇಲ್ಲಿ ಜನಕ್ಕೆ.
ಅವರು ಹೃದಯವಂತರು, ಅವ್ರು ಹೇಳ್ಕೊಳ್ತಾ ಇದ್ದಾರೆ ಹೃದಯವಂತ ಅವರು ಅಲ್ಲೇ ಇರಬೇಕಾಗಿತ್ತು, ಚುನಾವಣೆಗೆ ಬರಬಾರ್ದಾಗಿತ್ತು, ಬೇರೊಬ್ಬರು ಯಾರಾದ್ರು ನಿಲ್ಲಿಸಬೇಕಾಗಿತ್ತು ಅವ್ರ ಮೇಲೆ. ಆಗ ಅವ್ರು ಒಳ್ಳೆಯವರು, ಅವ್ರ ಒಳ್ಳೆ ಗುಣ ಅವರಿಗೆ ಇವತ್ತು ಕೆಲಸ ಮಾಡಲಿಲ್ಲ. ಒಳ್ಳೆಯವ್ರು ಇರ್ಬೋದು ಅವರು, ಆದರೆ ಇವರು ಒಳ್ಳೆತನ ಮುಂದೆ ಅವರು ಒಳ್ಳೆತನ ಏನು ಕೆಲಸ ಮಾಡಲಿಲ್ಲ. ಎಷ್ಟು ಲೀಡ್ ಬರ್ಬೋದು ಸರ್ ಭವಿಷ್ಯ ಈಗ ಚುನಾವಣೆ ಮುಗಿಯ ಅಂತ ಎಷ್ಟು ಬರ್ಬೋದು ಲೀಡ್ ತಾಲೂಕಲ್ಲಿ ಅಂತ ಕೊನೆಯದಾಗಿ? ನಮ್ಮ ತಾಲೂಕಲ್ಲಿ 15-20 ಮೊದಲು ಹೇಳ್ಕೊಂಡೇ ಬಂದಿದ್ದೀನಿ. 15-20 ಸಾವಿರ ಹೆಚ್ಚಾಗಿ ನಾವು ಅವರಿಗೆ ಮತ ಲೀಡ್ ಕೊಡ್ತಾ ಇದ್ದೀವಿ. ನಮ್ಮ ಉಸ್ಕೂರಿಂದ ನಮಗೆ ಅವ್ರಿಗೆ ಒಂದು 800 ಓಟ್ ಲೀಡ್. ಯಾಕಂದ್ರೆ ನಡೀತಾ ಇಲ್ಲ ಇವತ್ತು, ಜನ ಎಲ್ಲೂ ಬರ್ತಾ ಇಲ್ಲ. ಬಂದು ಬೂತ್ಗಳ ಹತ್ರನೆಲ್ಲ ರೌಂಡ್ ಹೊಡಿದ್ದೀವಿ. ನಮ್ಮ ಪಂಚಾಯತಿಯಲ್ಲಿ ಯಾವ ಎಲೆಕ್ಷನ್ನು ಈ ಥರ ಜನ ಕಡಿಮೆ ಬಂದು ಮತಗಟ್ಟೆಗಳಲ್ಲಿ ನಿಂತಿದ್ದಿಲ್ಲ, ಜನನೇ ಇಲ್ಲ. ಹೆಚ್ಚಾಗಿ ಏನು ಮಾಮೂಲಿ ನಡೆದ್ರೆ 1000 ಕೊಡ್ತೀವಿ, ಇಲ್ಲಾಂದ್ರೆ 800 ಓಟ್ ಲೀಡ್ ಕೊಡ್ತೀವಿ ನಮ್ಮ ಪಂಚಾಯತಿ. ಸೌಮ್ಯ ರೆಡ್ಡಿ ಬಗ್ಗೆ ಒಂದು ಭವಿಷ್ಯ ಹೇಳಿದ್ರು ಸರ್, 3 ವರ್ಷದಿಂದ 10 ವರ್ಷ ಗೆಲ್ತಾರೆ. ಕೆಲವರು ಹೇಳ್ತಾರೆ ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಏನು ಸರ್ ನಿಜನಾ? ಈಗ ನಾನು ಹೇಳಿದ್ದೀನಿ, ಸೌಮ್ಯ ರೆಡ್ಡಿ ಅವರು 3,500 ಇಲ್ಲ 10,000 ಅಂತ ಹೇಳಿದ್ದೀನಿ. ಇಲ್ಲ 3,500 ಆಗಬಹುದು, ಇಲ್ಲ 10,000 ಆಗ್ಬೋದು. ಚುನಾವಣೆ ಈಗಲೂ ಅದನ್ನು ಮತ್ತೆ ಇನ್ನೊಂದು ಪುನರಾವರ್ತನೆ ಮಾಡಿ ಹೇಳ್ತಾ ಇದ್ದೀನಿ. ಚುನಾವಣೆ ಫಲಿತಾಂಶ ಬಂದಾಗೆ ಅವ್ರು ನನ್ನ ಬೇಕಾದರೆ ಹೆಂಗೆ ಹೇಳಿದ್ರಂತ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಅವ್ರು ಕಾದು ನೋಡಲಿ, ಫಲಿತಾಂಶ ಏನೇನು ಬರ್ತದೆ. ಜೂನ್ 4ನೇ ತಾರೀಕು ಫಲಿತಾಂಶ ಬರ್ತದೆ. ಈಗಲೂ ಹೇಳ್ತಾ ಇದ್ದೀನಿ, 3,500 ಇಲ್ಲ ಗೆಲ್ತಾರೆ, ಇಲ್ಲ 10,000 ಗೆಲ್ತಾರೆ ಅವರು. ಸುರೇಶನವರು ಈಗ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಥರ ಕೆಲಸ ಮಾಡಿದ್ದಾರೆ. ಅದರಿಂದ ಎಲ್ಲ ನಮ್ಗೆ ಗ್ರಾಮದವರು, ನಮ್ಮ ತಾಲೂಕಿನವರೆಲ್ಲ ತುಂಬ ಒಡನಾಡಿ ಇರೋದ್ರಿಂದ ಎಲ್ಲ ವೋಟರ್ಸೂ ನಮ್ಮ ಸುರೇಶನವ್ರಿಗೆ ಕೈ ಹಿಡಿತಾರೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗೇ ಆಗ್ತದೆ. ಅವರು ಅತಿ ಹೆಚ್ಚಿನ ಮತಗಳಿಂದ ಜಯಶೀಲ ಆಗ್ತಾರೆ. ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದರಲ್ಲಿ ನಮ್ಮ ಭಾಗದ ಆನೇಕಲ್ ಮಂಡಲದ ಹೆಚ್ಚು ನಾವು ಇದುವರೆಗೂ ಕಳೆದ 5 ವರ್ಷದ ಹಿಂದುಗಡೆನೂ ಕೂಡ 5,000 ಮತಗಳ ಅಂತರದಿಂದ ಲೀಡನ್ನು ಕೊಟ್ಟಿದ್ದೀವಿ. ಈ ಬಾರಿ ಅದು ನಮ್ಮ ಡಾಕ್ಟ್ರಾಗಿರೋದು, ಶ್ರೀ ಮಂಜುನಾಥ್ ಅವರು ಡಾಕ್ಟ್ರಾಗಿರೋದ್ರಿಂದ ಅವರ ವರ್ಚಸ್ಸಲ್ಲಿ ಒಂದು 15,000-20,000 ಓಟು ಲೀಡ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗೋದು ಏನಕ್ಕೂ ಖಂಡಿತ. ಅದೇ ರೀತಿ ಇಲ್ಲಿ ನಮ್ಮ ಗ್ರಾಮಾಂತರದಲ್ಲಿ ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರು ಜೈಬೇರಿ ಬಾರಿಸಿ ಈ ಸರಿ ಅಸೆಂಬ್ಲಿ ಹತ್ತಿ ಇನ್ನು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನಗಳಿಗೆ ಜೀವದಾನ ಮಾಡಿದ್ದಾರೆ. ಇನ್ನೂ ಅತಿ ಹೆಚ್ಚು ಲಕ್ಷಾಂತರ ಜನಗಳಿಗೆ ಜೀವದಾನ ಮಾಡಲಿ ಅಂತೇಳಿ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಗೆದ್ದೇ ಗೆಲ್ತಾರೆ, ಯಾವುದೇ ಕಾರಣಕ್ಕೂ ಸಂಶಯ ಇಲ್ಲ. ಇರ್ಬೋದು ಹಣಕಾಸು ಇರ್ಬೋದು, ಬೇರೊಬ್ಬರು ಅಪೋಸಿಷನ್ ಪಕ್ಷದವ್ರದ್ದು ಹಣಕಾಸು ಸರಿ ನಡೆಯಲ್ಲ. ನಮ್ಮ ಗ್ರಾಮಾಂತರ ಭಾಗದಲ್ಲಿ ಹಣಕಾಸು ಸರಿ ನಡೆಯಲ್ಲ. ಇದು ಚುನಾವಣೆ ಆದಮೇಲೆ ರಿಸಲ್ಟ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಂತಲ್ಮಡವಾಳ ಗ್ರಾಮದಲ್ಲಿ ಇವತ್ತು ಚುನಾವಣಾ ರಂಗು ತುಂಬ ಜೋರಾಗಿದೆ. ಯುವಕರು ಹೆಚ್ಚಿನ ರೀತಿ ಸಹಕರಿಸ್ತಾ ಇದ್ದಾರೆ. ನಮ್ಮ ಚಿಂತಲ್ಮಡವಾಳ ಗ್ರಾಮದಲ್ಲಿ 35 ವರ್ಷ ಆಗಿತ್ತು ಕಾಂಗ್ರೆಸ್ ಲೀಡ್ ಬಂದು. ಮೊನ್ನೆ ಶಾಸಕರ ಶಿವಣ್ಣವರ ನೇತೃತ್ವಕ್ಕೆ ನಮ್ಮ ಎಲ್ಲ ಯುವಕರು, ಜಯರಾಮ್ ರೆಡ್ಡಿ ಅವರ ಎಲ್ಲ ಸಹಕಾರದೊಂದಿಗೆ 7 ಓಟು ಲೀಡ್ ಕೊಟ್ಟಿದ್ದೀವಿ. ನಾವು ಈ ಬಾರಿ ಇನ್ನೂ ಹೆಚ್ಚಾಗಿ ಲೀಡ್ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದರೆ ನಮ್ಮ ಶಿವಣ್ಣವರು ಅತಿ ಹೆಚ್ಚಾಗಿ ನಮ್ಮ ಚಿಂತಲ್ಮಡವಾಳ ಗ್ರಾಮಕ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಸಾರಿ ಮೊನ್ನೆ 7 ಓಟ್ ಲೀಡ್ ತೆಗೆದಿದ್ವಿ. ಇದು ಅದಕ್ಕಿಂತ ಹೆಚ್ಚಾಗಿ ಲೀಡ್ ಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಿಂದ ಹೊರಗಿಟ್ಟು ಮತ್ತೆ BJP ಸರ್ಕಾರವನ್ನು ಸ್ಥಾಪಿಸಬೇಕು. ಆಮೇಲೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ BJP ಸರ್ಕಾರ ಸ್ಥಾಪನೆ ಆಗುತ್ತೆ. ಅದೇ ರೀತಿ CN ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಅತ್ಯಧಿಕ ಮತಗಳಿಂದ ಜಯಶೀಲರಾಗಿ ಸಂಸತ್ ಪ್ರವೇಶಪಡ್ತಾರೆ. ಕಮ್ಮಿ ಅಂದರೆ ನಮ್ಮ ಬೂತಲ್ಲಿ ಕಾಂಗ್ರೆಸ್ ಅವ್ರದ್ದು ಒಂದು 200 ಇರುತ್ತೆ, ನಮ್ಮದೊಂದು 450 ಇರುತ್ತೆ. ಓಕೆ. ಚಿಂತಲ್ಮಡವಾಳ ಗ್ರಾಮದಲ್ಲಿ ಜಯರಾಮ್ ರೆಡ್ಡಿ ಅಂತ ಮಾತಾಡ್ತಾ ಇರೋದು. ನಾವು ಇವಾಗ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಿನ ಲೀಡ್ ತೆಗಿಬೇಕಂತ ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನ ಆಗಿದೆ. ಈಗಾಗಲೇ DK ಸುರೇಶ್ ಅವರು ಗೆದ್ದಿದ್ದಾರೆ.
ಇವಾಗ ಇನ್ನೂ ಹೆಚ್ಚಿನ ಇದರಲ್ಲಿ ನಾವು ಲೀಡ್ ಕೊಡಬೇಕಂತ ಪ್ರಯತ್ನ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಹಾಗೆ ಆಗುತ್ತೆ. ಇವಾಗ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಡಿಫ್ರೆಂಟ್ ಏನಂದರೆ, ಬಿ ಜೆ ಪಿ ಮಾಡಿರೋ ಬೆಲೆ ಏರಿಕೆ ಇರ್ಬೋದು, ಗ್ಯಾಸ್ ಬೆಲೆ ಇರ್ಬೋದು, ಆಮೇಲೆ ಗ್ಯಾಸ್ ಬೆಲೆ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಇವೆಲ್ಲ ಜಾಸ್ತಿ ಮಾಡ್ಕೊಂಡೋಗಿ ಬಿ ಜೆ ಪಿಯಿಂದ ಎಲ್ಲ ನಮಗೆ ಭಾಳ ಕಷ್ಟ ಆಗಿದೆ. ಆಮೇಲೆ ಇಡಿ ಇವಾಗ ಇನ್ನೊಂದೇ ಬಾಕಿ ಇರೋದು, ರೀಸಸ್ಗೆ ಹೋಗೋದು, ಬಾತ್ರೂಮ್ಗೆ ಹೋಗೋದಕ್ಕೆ ಟ್ಯಾಕ್ಸು ಈ ಕಟ್ಟೋದು ಬ್ಯಾಲೆನ್ಸ್ ಇದೆ. ಅಷ್ಟು ಮಾಡಿದ್ದಾರೆ. ಒಂದು ಮೋದಿ ಸರ್ಕಾರದಿಂದ ಯಾವುದೂ ಅನುದಾನ ಇದುವರೆಗೂ ಬಂದಿಲ್ಲ. ಇವಾಗ ಹೈಕೋರ್ಟ್ಗೆ ಹೋಗಿದ್ದೀವಿ. ಹೈಕೋರ್ಟಲ್ಲಿ ಚೀಮಾರಿ ಹಾಕಿದ್ದಾರೆ, ಇಡಿ ಬಗ್ಗೆ ಚೀಮಾರಿ ಹಾಕಿದ್ದಾರೆ. ಆಮೇಲೆ ಚಂದ್ರಚೂಡ ಹೈಕೋರ್ಟ್ ಜಸ್ಟಿಸ್ ಚಂದ್ರಚೂಡ ಅವರು ಈಚೆಗೆ ರಾಜೀನಾಮೆ ಕೊಟ್ಟು ಬಂದರು. ರಾಜೀನಾಮೆ ಕೊಟ್ಟು ಬಂದ ಮೇಲೇ ಇವೆಲ್ಲ ಗೊತ್ತಾಗಿದ್ದು ಯಾವ ಥರ ಇದೆ, ಮೋದಿ ಸರ್ಕಾರ ಯಾವ ಥರ ಇದೆ. ನಮ್ಮ ಬೂತಲ್ಲಿ 100ರಿಂದ 150 ಲೀಡ್ ಕೊಡ್ತೀವಿ. ಒಂದು ಡಿ ಕೆ ಶಿವರಾಜ್ ಅವರಿಗೆ ಕ್ಷೇತ್ರದಲ್ಲಿ 1,58,000 ಲೀಡಲ್ಲಿ ಗೆಲ್ತಾರೆ. ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆ ಮತದಾನ ನಡೀತಾ ಇದೆ. ನಮ್ಮ ಪಂಚಾಯಿತಿಯ 5 ಊರಲ್ಲೂ ಒಳ್ಳೆ ಕಾಂಗ್ರೆಸ್ಸು ಚೆನ್ನಾಗಿ ಓಡ್ತಾ ಇದೆ. ಈ ಸಲ ಡಿ ಕೆ ಸುರೇಶ್ ಅವರು ಗೆಲ್ಲೋದು 100% ಖಚಿತ. ಅವರ ಒಂದು ವೈಖರಿಗಳು ನೋಡಿ ಜನಗಳೆಲ್ಲ ಮೆಚ್ಚಿ ಅವರಿಗೆ ಓಟ್ ಹಾಕ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಎಲ್ಲ ಊರು ನಾವು ಸುತ್ತಿದ್ದೀವಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಟ್ ನಡೀತಾ ಇದೆ. ನಮ್ಮ ಪಂಚಾಯತಿಯಲ್ಲಿ ನಮ್ಮ MLA ಎಲೆಕ್ಷನಲ್ಲಿ ಸುಮಾರು 2,500 ಇತ್ತು. ಈ ಸಲ ಒಂದು 3,500ರಿಂದ 4,000 ಲೀಡ್ ಬರ್ಬೋದು. ನಮ್ಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಲೀಡ್ ಬರ್ಬೋದು. ನಮ್ಮ ಶಾಂತಿಪುರ ಗ್ರಾಮದಲ್ಲಿ 3,000ರಿಂದ 4,000 ಜನಸಂಖ್ಯೆ ಇರೋದ್ರಿಂದ ನಮ್ಮ ಚುನಾವಣೆ ಅಂತಕ್ಕಂಥದ್ದು ಭಾಳ ಶಾಂತಿಯುತವಾಗಿ ನಡೀತಿದೆ ಶಾಂತಿಪುರದಲ್ಲಿ. ಅದೇ ರೀತಿ ಹೋದ ಸಲ ನಮ್ಮ ಆನೇಕಲ್ಲು MLA ಎಲೆಕ್ಷನಲ್ಲೂ ಕೂಡ ಭಾಳ ಶಾಂತಿಯುತವಾಗಿ ನಡೀತು. ಈ ಸಲ ಸಹ ಅದೇ ರೀತಿ ನಡೆಯೋದಕ್ಕೆ ನಮ್ಮ ಊರಿನ ಹಿರಿಯ ಮುಖಂಡರು ಇಂದ ಬಹಳ ಒಂದು ವ್ಯವಸ್ಥಿತವಾಗಿ ನಡೆಯೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಸಲನೂ ಹೆಚ್ಚಿಗೆ ಒಂದು ಬಹುಮತ ಬರ್ಬೋದು ನಮ್ಮ ಪಂಚಾಯತಿ ವತಿಯಿಂದ ಅಂತೇಳಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾಳ ಚೆನ್ನಾಗಿ ನಡೆದಿದೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಈ ಸರಿ ಡಿ ಕೆ ಸುರೇಶ್ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲೋದ್ರಲ್ಲಿ ಏನು ಅನುಮಾನ ಇಲ್ಲ. ನಮ್ಮೂರಲ್ಲೂ ಕೂಡ ಹೆಂಗಸರು ಎಲ್ಲ ಉಚಿತವಾಗಿ 2,000 ರೂಪಾಯಿ ಕೊಡ್ತಾ ಇದ್ದೀರಲ್ಲ, ಅದು ಉಚಿತ ಬಸ್ಸು, ಆಮೇಲೆ ವಿದ್ಯುತ್ ಎಲ್ಲ ಫ್ರೀ ಕೊಟ್ಟಿದ್ದೀವಲ್ಲ, ಕರೆಂಟು. ಹಾಗಾಗಿ ಎಲ್ಲರೂ ಕೂಡ ಈ ಸರಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ. ಎಲ್ಲಿ ಹೃದಯವಂತ ಎಲ್ಲಿ ಅವ್ರ ಮನೆಯಿಂದ, ಅವ್ರ ಅಪ್ಪನ ಮನೆಯಿಂದ ತಂದು ಮಾಡಿದರೆ ಹೃದಯ ಗಟ್ಟಿಯಾಗಿರೋದು. ಅವ್ರ ಸರ್ಕಾರದಿಂದ ಆಯ್ಕೆ ಮಾಡಿರೋ ಮಂಜುನಾಥ್ನ ಅವ್ರ ಕೆಲಸಕ್ಕಿದ್ದಿದ್ದು ಅವರು ಇದರಲ್ಲಿ ಜಯದೇವಲ್ಲಿ. ಹಾಗಾಗಿ ಹೆಂಗೆ ಹೃದಯವಂತರಾಗ್ತಾರೆ? ಅವ್ರ ಮನೆಯಿಂದ ತಂದು ಆಪ್ರೇಷನ್ ಮಾಡಿದರೆ ಅವರು ಹೃದಯವಂತರು ಅನ್ಬೋದು. ಸರ್ಕಾರದಿಂದ ನೇಮಕ ಮಾಡೋರು, ಸರ್ಕಾರಿ ಸಂಬಳ ತೊಗೊಂಡು ಜಯದೇವ ಹಾಸ್ಪಿಟ್ಲ್ ಕಟ್ಟಿದವ್ರು ಯಾರು? ಕಾಂಗ್ರೆಸ್ನವ್ರು ಜಯದೇವ ಹಾಸ್ಪಿಟ್ಲ್ ಕಟ್ಟಿದವರು. ಸರ್ ಎಷ್ಟು 150-200 ಹೋಟ್ಲು ಲೀಡ್ ಬರುತ್ತೆ. ಹಾಂ, ಪಂಚಾಯತಿ ಒಟ್ಟಾರೆ ಪಂಚಾಯತಿಯಲ್ಲಿ ಒಂದು 5,000 ಲೀಡ್ ಕೊಡ್ತೀವಿ ನಾವು. ತಾಲೂಕು ಲೆವೆಲ್ ಬಂದರೆ ಯಾರು ಲೀಡ್ ತಗೋತಾರೆ ಅಂತ? ಕಾಂಗ್ರೆಸ್ಸೇ ಲೀಡ್ ತೊಗೊಳ್ಳೋದು. ಯಾಕಂದರೆ ಶಾಸಕರು ನಮ್ಮ ಜನಪ್ರಿಯ ಶಾಸಕರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ 50,000ಕ್ಕಿಂತ ಹೆಚ್ಚಿನ ಬಹುಮತ ಲೀಡ್ ಕೊಡ್ತಾರಂತ ನಂಬಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆನೇಕಲ್ ತಾಲೂಕಿನ ಜನತೆಗೆ ಹೇಳೋದೇನೆಂದರೆ, ದಯವಿಟ್ಟು ಎಲ್ಲರೂ ಬಂದು ಮತದಾನ ಮಾಡಿ.
ಯಾಕೆ ಅಂದರೆ ನಿಮ್ಮ ಮತದಾನ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ, ದೇಶಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಮತದಾನ. ಯಾರೂ ಮಿಸ್ ಮಾಡಬೇಡಿ. ಬೆಳಗ್ಗೆ 6ರಿಂದ ಸಂಜೆ ಇರುತ್ತೆ. ದಯವಿಟ್ಟು ವೋಟ್ ಮಾಡಿ, ದಯವಿಟ್ಟು ಕಾಂಗ್ರೆಸ್ ವೋಟ್ ಮಾಡಿ. ಯಾರೇ ಇದ್ರೂ ನಮ್ಮ ದೇಶಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ಕಾಂಗ್ರೆಸ್ಗೆ ವೋಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸರ್. ಗಂಡಲ್ ಗಿಂಡಲ್ ಎಲ್ಲ ಆ ಕಡೆ ಲಾಸ್ಟಲ್ಲಿ ಒಂದು ಸೀಟ್ ಇದೆ. ಬಾಬಾ ಕ್ಯಾಮ್ರಾ ಬಂದು ಭಾರತೀಯ ಜನತಾ ಪಾರ್ಟಿಯಿಂದ ಸರಿ ಉತ್ತಮ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಆ ಕಾರಣದಿಂದ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲರೂ ಅವರಿಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಈ ಮುತ್ತಾಲೂರು ಪಂಚಾಯಿತಿ ಲಿಮಿಟಲ್ಲೂ ಅಷ್ಟೇ ನಾವು ಶೇಕಡ ಅತಿ ಹೆಚ್ಚು ಮತಗಳನ್ನು ಈ ಭಾಗದಲ್ಲಿ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವ್ರಿಗೆ ಕೊಡ್ತಾ ಇದ್ದೀವಿ. ನಮ್ಮ ದೇಶಕ್ಕಾಗಿ ನಡೀತಿರೋ ಚುನಾವಣೆ ನಮ್ಮ ಮುತ್ತಾಲೂರು ಗ್ರಾಮದಲ್ಲಿ ಭಾಳ ವಿದ್ಯಾವಂತರಿದ್ದಾರೆ. ಅವರೇ ಸ್ವಇಚ್ಛೆಯಿಂದ ಬಂದು ಅವರ ಮತವನ್ನು ಹಾಕ್ಬಿಟ್ಟು ಹೋಗ್ತಾ ಇರೋದ್ರಿಂದ ಭಾಳ ಖುಷಿ ಆಗ್ತಾ ಇದೆ. ಇಲ್ಲಿ ನಮ್ಮ ಬೂತಲ್ಲಿ ಸುಮಾರು ಇವಾಗ 300 ಓಡಿದೆ. ಅದರಲ್ಲಿ ಸುಮಾರು 250 ಜನ ಅವರು ಸ್ವಇಚ್ಛೆಯಿಂದ ಅವರೇ ಕರ್ಕೊಂಡು ಬಂದು ಮನೆಗಳಿಂದ ಓಟ್ ಹಾಕ್ಸ್ತಾ ಇದ್ದಾರೆ. ನಮ್ಮ ದೇಶಕ್ಕಾಗಿ ಮತ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದರಿಂದ ಭಾಳ ಸಂತೋಷ ಆಯಿತು. ಡಾಕ್ಟರ್ ಈ ಸಲ ಅತ್ಯಧಿಕ ಮತಗಳಿಂದ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಈ ದಿವಸ ಏಪ್ರಿಲ್ 20 ತಾರೀಕು ನಡೆದಿರುವ ಚುನಾವಣೆಯಲ್ಲಿ ಮುತ್ತಾಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಪರವಾಗಿ ತುಂಬ ಆಕಾಂಕ್ಷಿಯಾಗಿರುವ ನಮ್ಮ ಮತದಾರರು ತುಂಬಾ ಖುಷಿಯಿಂದ ಹೆಚ್ಚಿನ ಒಲವು ತೋರಿಸ್ತಾನೆ ಇದ್ದಾರೆ. ಮತ್ತು ಬೆಳಗ್ಗೆಯಿಂದ ಇದುವರೆಗೂ ಈಗ ಏನಾಗಿದೆ 11 ಗಂಟೆ ಟೈಮ್ಗೆ ಸುಮಾರು ಮತ ಚಲಾವಣೆ ಆಗಿದೆ. ನಮಗೆ ತುಂಬ ಖುಷಿ ತಂದಿದೆ. ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಅಧಿಕ ಅಂತರದಿಂದ ಗೆಲ್ತಾರೆ, ಇದು ವಿಶ್ವಾಸ ನಮಗಿದೆ. ಮುತ್ತಾನಲ್ಲೂರು ಗ್ರಾಮದಲ್ಲಿ ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ ಪರವಾಗಿ ಭಾಳ ಚೆನ್ನಾಗಿ ಗಲಾಟೆ ಏನು ಇಲ್ಲದೆ ಚೆನ್ನಾಗಿ ನಡೆಯುತ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಲೀಡ್ನಲ್ಲಿ ಗೆಲ್ತಾರೆ. ಈ ದಿನ ನಮ್ಮ ತಿಗಳಚೋಡನಹಳ್ಳಿ ಗ್ರಾಮದಲ್ಲಿ ತುಂಬ ಶಾಂತಿಯುತವಾಗಿ ಸುಮಾರು ಒಂದು 60ಕ್ಕೂ ಮೇಲ್ಪಟ್ಟು ಮತದಾನ ಆಗಿದೆ. ಎಲ್ಲರೂ ಶಾಂತಿಯುತವಾಗಿ ಬಂದು ಮತ ಚಲಾಯಿಸಿದ್ದಾರೆ. ಹೆಚ್ಚಾಗಿ ನಮ್ಮ BJP ಅವರಿಗೆ ಮತವನ್ನು ಕೊಟ್ಟಿದ್ದಾರೆ. ಮತ ಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಮತ್ತು ನಮ್ಮೂರಲ್ಲಿ ಶಾಂತಿಯುತವಾಗಿ ಎಲ್ಲ ಪಕ್ಷ ಭೇದವನ್ನು ಮರೆತು ಎಲ್ಲರ ಹತ್ರ ಓಟ್ ಹಾಕ್ಸಿದ್ದೀವಿ ನಾವು. ಆದಷ್ಟು ಬಂದವರಿಗೆ ಅವರವ್ರ ಪಕ್ಷಕ್ಕೆ ಅವರವ್ರ ಮತ ಕೇಳಿದ್ದಾರೆ. ಬಟ್ ಯಾವುದೇ ಅಹಿತಕರ ಘಟನೆಗಳು ಇರೋದಿಲ್ಲ. ನಮ್ಮೂರಲ್ಲಿ ಶಾಂತಿಯುತವಾಗಿ ಮತದಾನ ಸಲ್ಲಿಸಿದ್ದಾರೆ. ಎಲ್ಲರೂ ನಾನು ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. BJPಗೆ ನಮ್ಮ ಕಡೆ ನಮ್ಮೂರಲ್ಲಿ ಏನು ಇವತ್ತು ಮತದಾನ ಆಗಿದೆಯೋ ಒಂದು 60% ಏನು ಮತ ಚಲಾಯಿಸಿದ್ದಾರೆ. ಈಗ ಅದೊಂದು 50% ಆದರೂ ಮತ ನಮಗೆ ಬಂದೇ ಬರುತ್ತೆ ಖಂಡಿತವಾಗಿ. ಬಂಡೆ ಮುಂದೆ ಗೆಲ್ಲಕ್ಕಾಗುತ್ತಾ ಅಂತ? ಖಂಡಿತ ಹೃದಯವಂತ ಗೆದ್ದೇ ಗೆಲ್ತಾನೆ, ನಮ್ಮ ಭರವಸೆ ಇದೆ. ಎಲ್ಲರೂ ಮತದಾರರು ತುಂಬ ಜನ ಹೇಳಿದ್ದಾರೆ
ಹೃದಯವಂತನಿಗೆ ನಮ್ಮ ಮತ ಅಂತ ವಾಲಂಟಿಯರಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಈ ಸರಿ BJP ಬರುತ್ತೆ ಅನ್ನೋದು ನಮಗೆ ಲೀಡ್ ಬರುತ್ತೆ ಅಂತ ಖಂಡಿತ ಲೀಡ್ ಬರುತ್ತೆ. ಈಗ 4 ಲಕ್ಷ ಏನು ಮತದಾರರು 4,30,000 ಮತದಾರರು ಏನಿದ್ದಾರೋ ಈ ಒಂದು ಪೋಲಿಂಗ್ ಆಗೋದು ಒಂದು 2 ಲಕ್ಷ ಚಿಲ್ಲರೆ ಆಯ್ತು ಅಂದರೆ ನಮ್ಮದು ಒಂದು 20,000 ಅಂತೂ ಗ್ಯಾರಂಟಿ ಲೀಡ್ ಬರುತ್ತೆ. 16ನೇ ತಾರೀಕು 4ನೇ ತಿಂಗಳು 2024ರಲ್ಲಿ ನಡೀತಿರುವ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ DK ಸುರೇಶ್ ಅಣ್ಣವರು ಅಮೂಲ್ಯವಾದ ಮತಗಳನ್ನು ಜೈಬೇರಿ ಮಾರಿಸ್ತಾರೆ ಅಂತ ಈ ದಿನ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಏನು ಈ ತಿಗಳಜೋಡಿನಲ್ಲಿ ಇವತ್ತು ಏನು ಚುನಾವಣೆ ನಡೀತದೆ, ಇವತ್ತು ಒನ್ ಸೈಡ್ ಎಲೆಕ್ಷನ್. DK ಸುರೇಶ್ ಅವರ ಅಭಿವೃದ್ಧಿಗೆ ಒನ್ ಸೈಡ್ ಎಲೆಕ್ಷನ್ ಆಗ್ತಾಯಿದೆ. ಎಲ್ಲ ಮತದಾನ ಮಾಡೋಂಥ ಎಲ್ಲ ಅಭಿಮಾನಿಗಳಿಗೂ ಹಾಗೂ ನನ್ನ ಹಿತೈಷಿಗಳು ಅಕ್ಕ ತಮ್ಮಿದ್ರು ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಹಾಸ್ಪಿಟಲ್ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವ್ರ ಹಾಸ್ಪಿಟಲ್ನ, ಅದೇ ಅಭಿವೃದ್ಧಿ ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅಭಿವೃದ್ಧಿ ಒಂದು ಅದು ಸರ್ಕಾರ ಸಹಕಾರ ಸಂಸ್ಥೆ, ಅದರಲ್ಲಿ ನಾನು ಒಂದು ಜವಾಬ್ದಾರಿ ಸ್ಥಾನ ಇದೆ, ನಾನು ಆ ಕೆಲಸ ಮಾಡ್ತೀನಿ. ಅದರಿಂದ ನಾನು ಅವ್ರನ್ನ ಈ ಬೇರೆ ರೀತಿಯಲ್ಲಿ ಅವ್ರನ್ನ ಮಾತಾಡ್ತಾ ಇಲ್ಲ. ಈಗ ನಮ್ಮ ಕನಕಪುರ ಆಗಲಿ ನಮ್ಮ ಗ್ರಾಮಾಂತರ ಆಗಲಿ DK ಸುರೇಶ್ ಅಣ್ಣವರು ಅಭಿವೃದ್ಧಿ ಒಂದು ಸಾಮಾನ್ಯ ಸದಸ್ಯನ ಥರ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿಗೆ ಏನಂತ ತೋರಿಸಿದ್ದಾರೆ. ನಾವು ಮುಂಚೆ MP ನಾವು ಒಂದಿನೂ ಅವ್ರ ಮುಖ ನೋಡ್ತಾ ಇರಲಿಲ್ಲ. ಈಗ ನಾವು MP ಒಂದು ಸದಸ್ಯನಾಗಿ ನೋಡ್ತಾ ಇದ್ದೀವಿ. ಅದರಿಂದ ನಾವು ಅಭಿವೃದ್ಧಿಗೆ ಓಟ್ ಹಾಕ್ತಾ ಇದ್ದೀವಿ. ಏನು ಇವತ್ತು 26ನೇ ತಾರೀಕು ಏಪ್ರಿಲ್ 2024ರಂದು ಲೋಕಸಭಾ ಚುನಾವಣೆಗೆ ನಮ್ಮ DK ಸುರೇಶ್ ಅಣ್ಣವರು ಸ್ಪರ್ಧಿಸಿದರು. ಈ ಚುನಾವಣೆಗೆ ಎಲ್ಲ 8 ತಾಲೂಕಿನ ಮತದಾರ ಬಂದವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ DK ಸುರೇಶ್ ಅಣ್ಣವ್ರಿಗೆ ನಂಬರ್ 2ನೇ ನಂಬರ್ಗೆ ಮತ ಹಾಕಿದ್ದಾರೆ. ಯಾಕೆ DK ಸುರೇಶನ್ನೇ ನಾವು ಬಯಸ್ತೀವಿ ಅಂತಂದರೆ ನಂಬರ್ 1 ಸಂಸದರಂತ 28 ಜನದಲ್ಲಿ ಒಂದೇ ಒಂದು ನಂಬರ್ 1 ನಮ್ಮ ಕಾಂಗ್ರೆಸ್ ಲೋಕಸಭಾ ಸದಸ್ಯರಿದ್ದಾಗ ನಮ್ಮ ಮೋದಿಯವರು ಅವರಿಗೆ ನಂಬರ್ 1 ಅವಾರ್ಡ್ ಕೊಟ್ಟಿದ್ದಾರೆ. ಅಂಥ ಅವಾರ್ಡ್ ಕೊಟ್ಟಿರೋದು ಏನಕ್ಕೆ ಅಂತಂದರೆ ಅವರು ಒಳ್ಳೆ ಸಂಸದರು ಅಂತ. ಅದೇ ಥರ ಆ ಸಂಸದರು ಏನು ಇವಾಗ ಇದು ಕೆಲಸ ಕಾರ್ಯಗಳು ಅಭಿವೃದ್ಧಿಗಳು ಮಾಡಿದ್ದಾರೆ. ಮತ್ತೆ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಬಿಟ್ಟಿವೆ. ಅದೇ ಥರ ಮತ್ತೆ ಕೇಂದ್ರದಲ್ಲಿ ಸರ್ಕಾರ ಬಂದಿದ್ದೇ ಆದರೆ ಮಹಿಳೆಯರಿಗೆ ಒಂದು ಮಹಾಲಕ್ಷ್ಮಿ ಅಂತ ಗೃಹಲಕ್ಷ್ಮಿ ಅಂತ ಬಂದಿರುತ್ತೆ 2,000, ಅದು 24,000 ಆಗುತ್ತೆ ವರ್ಷಕ್ಕೆ. ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು 1 ಲಕ್ಷ ಕೊಡ್ತಾರೆ, ಯುವನಿಧಿ ಅಂತ ಕೊಡ್ತಾರೆ 1 ಲಕ್ಷ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದರಿಂದ ಎಲ್ಲ ಮಹಿಳೆಯರು ಎಲ್ಲರೂ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮುಖಂಡರು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 2ನೇ ನಂಬರ್ಗೆ ಮತ ಕೊಟ್ಟಿದ್ದಾರೆ. ಹೆಚ್ಚಿಗೆ ನಮ್ಮ DK ಸುರೇಶ್ ಅಣ್ಣವರು ಗೆಲ್ತಾರೆ. ಯಾಕೆ 3 ಸಾರಿ ಗೆದ್ದು ಅವ್ರಿಗೆ ಮತ ಅಂತಂದರೆ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿರೋದು ಇನ್ನೂ ಪೆಂಡಿಂಗ್ ಇದೆ. ಏನು ಕಾವೇರಿ ನೀರು ಇಡೀ ಆನೇಕಲ್ ತಾಲೂಕೆ ಎಲ್ಲ ಹಳ್ಳಿಗೂ ಮನೆಗೂ ಬರೋ ಥರ GPR ಮಾಡಿದ್ದಾರೆ. ಮತ್ತು ಮೆಟ್ರೋ ಬರುತ್ತೆ. ಇನ್ನು 100 ಸ್ಕೂಲ್ ಓಪನ್ ಮಾಡ್ತಾರೆ. ಇದು ಹಾಸ್ಪಿಟ್ಲ್ಗಳು ಓಪನ್ ಮಾಡಿಸ್ತಾರೆ. ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಅಂದ್ಬಿಟ್ಟು ಮತ್ತು ನಮ್ಮ DK ಸುರೇಶ್ ಅಣ್ಣವ್ರಿಗೆ ಗೆದ್ದಿದ್ದೆ ಆದರೆ 4 ವರ್ಷ ನಮ್ಮ ಶಿವಣ್ಣವ್ರಿಗೆ ಬೆಂದೆಲುಬು ಥರ ಅವ್ರಿಗೆ ಅನುಕೂಲ ಆಗುತ್ತೆ ಕೆಲಸ ಕಾರ್ಯಗಳು ಮಾಡೋದಕ್ಕೆ. ಅವ್ರ ಜೊತೆಯಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಣ್ಣ, ರಾಮಲಿಂಗಾರೆಡ್ಡಿ ಸಾರು, ನಮ್ಮ ಸಂಸದರಾದ DK ಸುರೇಶ್ ಅಣ್ಣವರು ಶಿವಣ್ಣವರು ಸೇರಿಕೊಂಡು ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಎಲ್ಲ ನನ್ನ ಮತ ಬಂದವರಿಗೆ ನೀವೆಲ್ಲರೂ ಬಂದು ಮತಗಟ್ಟೆಗೆ ಬಂದು ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ. ನಮ್ಮ ತಿಗಳು ಚೌಡದೇನಹಳ್ಳಿ ಗ್ರಾಮದಲ್ಲಿ ಹೆಚ್ಚಿಗೆ ಮತ ನಮ್ಮ 3 ಬೂತ್ ಇದೆ. 3 ಬೂತಲ್ಲಿನೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಏನಿಲ್ಲಿ ಎಲ್ಲ ಬಂದು ಮತ ಕೊಟ್ಟಿದ್ದಾರೆ. ಎಲ್ಲ ತಾಲೂಕಿನವರು 8 ತಾಲೂಕಿನವರು ಮತ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಜೈ ಹಿಂದ್. बोलो भारत माता की नरेंद्र मोदी की नहीं
ನನ್ನ ಹೆಸರು ಕೇಬಲ್ ದೇವರಾಜು ದುಮ್ಸಂದ್ರ. ನಾನು ಸಾರ್ವಜನಿಕರಲ್ಲಿ ವಿನಂತಿ, ನಾನು BJP ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೂವಿನ ಗುರುತಿಗೆ ಓಟನ್ನು ಕೊಡೋದಕ್ಕೆ ಎಲ್ಲ ಮನವಿ ಮಾಡಿ ತಿಳಿಸಿದ್ದೀನಿ. ಎಲ್ಲರೂ ತುಂಬ ಸಹಕಾರ ಕೊಟ್ಟು ಎಲ್ಲರೂ ಒಳ್ಳೆ ಓಟನ್ನು ಮಾಡ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅದೇ ರೀತಿ ಇನ್ನೂ ಪೂರ್ತಿ 6 ಗಂಟೆವರೆಗೂ ಟೈಮ್ ಇದೆ. ಅದೇ ರೀತಿ ಎಲ್ಲರೂ ಬಂದು ಒಳ್ಳೆ ಓಟನ್ನು ಮಾಡಿ ನಮಗೆ ಜಯಶೀಲನಾಗಿ ಮಾಡಬೇಕಾಗಿ ನಮ್ಮ ಅಭ್ಯರ್ಥಿಗಳಲ್ಲಿ ಮತ್ತು ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೀನಿ. ಬಹಳ ಜನಗಳಲ್ಲಿ ಉತ್ಸಾಹ ಮೂಡಿದೆ. ಒಳ್ಳೆ ಆಯ್ಕೆ ಮಾಡಬೇಕು, ಒಳ್ಳೆ ಜನ ಬರಬೇಕು, ನಮ್ಮ ದೇಶ ಮುಂದುವರಿಬೇಕು ಅಂತ ಬಹಳ ಅಪೇಕ್ಷೆ ಇಟ್ಕೊಂಡು ಜನಗಳು ಮುನ್ನೆಚ್ಚರಿಕೆಯಾಗಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ನಾನು ಮತದಾರ ಪ್ರಭುಗಳಿಗೆ ಕೈ ಮುಗಿದು ಬೇಡ್ಕೊಳ್ತೇನೆ, ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಒಳ್ಳೆ ರಾಮರಾಜ್ಯ ಸ್ಥಾಪನೆ ಆಗೋಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಎಲ್ಲ ಮತದಾರ ಪ್ರಭುಗಳಲ್ಲಿ ಮನವಿ ಮಾಡ್ತೀನಿ. ಲೀಡು ಅಂತ ಮತ ಎಣಿಕೆ ಅಂತ ಅದಕ್ಕಿಂತ ಪರ್ಸೆಂಟೇಜ್ ಆಧಾರದ ಮೇಲೆ ಹೇಳ್ಬೋದು. BJP ಬರುತ್ತೆ. ಪರ್ಸೆಂಟೇಜ್ ಆಧಾರದ ಮೇಲೆ ಕೊನೆಯಾಗಿ ಇಷ್ಟೇ ಮತಗಳಿಂದ ಗೆಲ್ಲಿಸ್ತಾರೆ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಡೀತಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ಏನೊಂದು ದೇಶದಲ್ಲಿ ಇಡೀ ಮೋದಿ ಹವಾ ಇದ್ದರೆ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥ್ ಅವರ ಹವಾ ಹೆಚ್ಚಿಗೆ ಕಾಣುತ್ತಿದ್ದು ಭಾರೀ ಅಂತರದಲ್ಲಿ ಮಂಜುನಾಥ್ ಅವರು ಗೆಲ್ಲಲಿದ್ದಾರೆ. ಧ್ವಂಸಂದ್ರಲ್ಲಿ ಸಹ ಸುಮಾರು 1,200 ಮತಗಳ ಲೀಡನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮೆಲ್ಲ ಗ್ರಾಮಸ್ಥರು ಮಂಜುನಾಥ್ ಅವರಿಗೆ ಅತಿ ಹೆಚ್ಚು ಮತ ನೀಡಿದ್ದಾರೆ. ಹಾಗಾಗಿ ಅವ್ರಿಗೆಲ್ರಿಗೂ ನಿಮ್ಮ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಹೆಚ್ಚು ಬಿಸಿಲಿದ್ರು ಸಹ ಯಾರು ಕೂಡ ಮನೇಲಿಲ್ಲದೆ ಎಲ್ಲ ಬಂದು ಮತದಾನ ಮಾಡಿದ್ದಾರೆ. ಅವರು ಕೂಡ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾರೆ. ನೀವು ಸಹ ಎಲ್ಲರೂ ಕೂಡ ಮಂಜುನಾಥ್ಗೆ ಮತ ಸಲ್ಲಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಂಡು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿರ್ತಕ್ಕಂತಹ ಡಾಕ್ಟರ್ ಮಂಜುನಾಥ್ ಅವರಿಗೆ ಈ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಅಂದ್ಬಿಟ್ಟು ನನಗೆ ನಂಬಿಕೆ ಇದೆ. ಹಾಗೂ ದೇಶದ ಅಭಿವೃದ್ಧಿಗಾಗಿ ಈ ಚುನಾವಣೆ ನಡೀತಾ ಇದೆ, ದೇಶದ ಹಿತಾಸಕ್ತಿಗಾಗಿ ಈ ಚುನಾವಣೆ ನಡೀತಾ ಇದೆ, ದೇಶದ ಭದ್ರತೆಗಾಗಿ ಈ ಚುನಾವಣೆ ನಡೀತಾ ಇದೆ. ಮೋದಿ ಅಂತೂ ಖಂಡಿತವಾಗ್ಲೂ ದೇಶದ ಭದ್ರತೆ, ದೇಶದ ಆರ್ಥಿಕ ಸ್ಥಿತಿ, ದೇಶದ ಹಣದುಬ್ಬರ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಮೋದಿ ಪ್ರಧಾನಿಯಾಗಿರಬೇಕು. ಇಲ್ಲಾಂದರೆ ನಮ್ಮ ದೇಶ ಖಂಡಿತವಾಗ್ಲೂ ಹಾಳಾಗ್ತದೆ. ದಯವಿಟ್ಟು ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸಹ ವಿನಂತಿ ಮಾಡ್ಕೊತೇನೆ, ಬಂದು ಮತದಾನ ಮಾಡಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS NDA ಅಭ್ಯರ್ಥಿಯಾಗಿ ಸ್ಪರ್ಧಿಸತಕ್ಕಂತಹ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸಿ ಎಲ್ಲರೂ ಬಂದು ವೋಟ್ ಮಾಡಬೇಕು ಅಂತ ಎಲ್ಲರನ್ನು ನಾನು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ನಮ್ಮ ದೊಡ್ಡಗಡೆ ಗ್ರಾಮದಲ್ಲಿಯೂ ಸಹ ಯಲ್ಲಮ್ಮನಪಾಳ್ಯ, ಕೆಂಪೋಡಹಳ್ಳಿ, ದೊಡ್ಡಗಡೆ ಒಂದು ಬೂತಲ್ಲಿ ನಮ್ಮ
ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ CN ಮಂಜುನಾಥ್ ಅವರಿಗೆ ನಾವು ಮತಯಾಚನೆ ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು JDSನ ಕಾರ್ಯಕರ್ತರು ಇವತ್ತು ಶಾಂತಿಯುತವಾಗಿ ನಮ್ಮ ಒಂದು ಬೂತ್ನಲ್ಲಿ ಮತದಾನ ನಡೆದಿದೆ. ವಿಶೇಷವಾಗಿ ನಮಗೆ ಇವತ್ತಿನ ದಿವಸ ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನಮ್ಮ ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ನಾನು ಧನ್ಯವಾದಗಳು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನು ಅಂದರೆ, ನಮಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಒಬ್ಬ ದೇವತಾ ಮನುಷ್ಯ ಅಂತ ಹೇಳ್ಬೋದು, ಹೃದಯವಂತ, ಇಂಥ ಒಂದು ವ್ಯಕ್ತಿಯನ್ನು ನಮಗೆ ಅಭ್ಯರ್ಥಿಯನ್ನು ಕೊಟ್ಟಿದ್ದು ನಮ್ಮೆಲ್ಲರ ಭಾಗ್ಯ ಅಂತ, ಕಾರ್ಯಕರ್ತರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಚುನಾವಣೆಯಲ್ಲಿ ನಾವು ಈ ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಂದರೆ ಇದೊಂದು ರಾಜ್ಯದಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾರೂ ಸಹ ಗೆಲ್ಲೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ತೀರ್ಮಾನಗಳಾಗಿರೋದು ಸತ್ಯ ಇದೆ. ಅವತ್ತಿಂದನೂ ಕಾಂಗ್ರೆಸ್ ಪಕ್ಷ ಇಲ್ಲಿ MP ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾಯಿದ್ದಾರೆ. ಈ ಬಾರಿ ನಮಗೆ ಕೊಟ್ಟಂಥ ಅಭ್ಯರ್ಥಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು JDSನ ಅಭ್ಯರ್ಥಿ ಇವತ್ತು ಚುನಾವಣೆ ನಡೆದಿರೋದು ನೋಡಿದ್ರೆ ಎಲ್ಲ ತಾಯಂದರು ಈ ಹೃದಯವಂತನಿಗೆ ಮತ ಹಾಕಿದ್ದಾರೆ. ಎಲ್ಲ ಮತದಾರರು ಈ ಹೃದಯವಂತನಿಗೆ ಮತವನ್ನು ಚಲಾಯಿಸಿದ್ದಾರೆ. ನಾವು ಈ ಬಾರಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಮ್ಮ ಎಲ್ಲ BJP ಮತ್ತು JDSನ ಕಾರ್ಯಕರ್ತರು ಗೆಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂದರೆ ಅವರ ಒಂದು ಕಾರ್ಯವೈಖರಿಯನ್ನು ನೋಡಿದ್ರೆ ನಾವು ಮತ ಕೇಳೋದಕ್ಕೆ ಮನೆ ಹತ್ರ ಹೋದಾಗ ಜನ ಮಾತಾಡ್ತಾಯಿದ್ರು, ನೀವು BJPಯವರಾ, ನೀವು ಬನ್ನಿ ಕಾಫಿ ಕುಡೀರಿ, ಟೀ ಕುಡೀರಿ, ಟಿಫನ್ ಮಾಡಿ, ನೀವು ಒಬ್ಬ ಹೃದಯವಂತನಿಗೆ ಮತ ಕೇಳೋದಕ್ಕೆ ಬಂದಿದ್ದೀರಾ, ಒಬ್ಬ ದೇಶ ಕಾಯೋ ನಾಯಕನಿಗೆ ಮತ ಕೇಳೋದಕ್ಕೆ ಬಂದಿದ್ದೀರಾ, ನೀವು ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತೇಳಿ ಎಷ್ಟೋ ಜನ ನಮ್ಮ ಹತ್ರ ಮಾತಾಡಿದ್ದಾರೆ. ಮೋದಿಯ ಒಂದು ವಿಶೇಷ ನಾಯಕತ್ವ ಇದ್ದರೂ ಸಹ ನಮ್ಮ ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾದಂಥ ಮಂಜುನಾಥ್ ಅವ್ರಿಗೂ ಸಹ ಅಷ್ಟೇ ಒಬ್ಬ ಡಾಕ್ಟರು, ಒಬ್ಬ ಹೃದಯವಂತ, ಎಷ್ಟೋ ಜನಕ್ಕೆ ಹೃದಯ ಚಿಕಿತ್ಸೆಯನ್ನು ಮಾಡಿರ್ತಕ್ಕಂಥವ್ರು, ಎಷ್ಟೋ ಹೆಣ್ಣುಮಕ್ಕಳ ಮಾಂಗಲ್ಯವನ್ನು ಉಳಿಸಿರ್ತಕ್ಕಂಥವ್ರು, ಎಷ್ಟೋ ಜನಕ್ಕೆ ಧೈರ್ಯ ತುಂಬಿರ್ತಕ್ಕಂಥವ್ರು, ಎಷ್ಟೋ ಜನಕ್ಕೆ ಪ್ರಾಣವನ್ನು ನೀಡಿರ್ತಕ್ಕಂಥವ್ರು. ಅವರು ಮನೆಯಲ್ಲೂ ಇಷ್ಟು ಬೇಗ ಅವರು ಹೊಸ ಕ್ಯಾಂಡಿಡೇಟ್, ಅವರು ಇಷ್ಟು ಬೇಗ ಒಂದು ಮತದಾರ ಬಾಯಲ್ಲಿ ಮಾತಾಡ್ತಾನೆ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ. ಯಾಕಂದರೆ ಇದು ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇಷ್ಟು ಬೇಗ ಅವರು ಒಂದು ಹೆಸರು ಇಷ್ಟು ಚೆನ್ನಾಗಿ ಈಚೆ ಬಂದಿದೆ ಅಂದರೆ ಅವರು ಎಷ್ಟು ಹೃದಯವಂತ. ಅದಕ್ಕೆ ಅವರಿಗೆ ಭಾರತ ಪುರಸ್ಕಾರ, ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂಥ ಒಂದು ವ್ಯಕ್ತಿಗೆ ನಾವು ಮತ ಹಾಕೋ ಭಾಗ್ಯ ನಮಗೆ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಸಿಕ್ಕಿದೆ. ಇವತ್ತು ಸತ್ಯ ಅಸತ್ಯ, ಧರ್ಮ ಅಧರ್ಮ ಯುದ್ಧ ನಡೆದಿದೆ. ಇದಕ್ಕೆ ಧರ್ಮಕ್ಕೆ ಜೈವ ಅಧರ್ಮಕ್ಕೆ ಜೈವ ಜನನೇ ತೀರ್ಮಾನ ಮಾಡ್ತಾರೆ ಅಂತ ಭಾವಿಸ್ತೇನೆ. ಈ ಒಂದು ಚುನಾವಣೆಯಲ್ಲಿ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮೆಲ್ಲ ಕಾರ್ಯಕರ್ತರು ಭಾಗಿಯಾಗಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಬ್ಬ ಭಾರತೀಯ ಜನತಾ ಪಕ್ಷದ ಮತ್ತು JDSನ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಮತ ಕೇಳಿ ಇವತ್ತು 6 ಗಂಟೆವರೆಗೂ ಅವರು ತುಂಬ ಬಿಸಿಲಿದೆ, ಇಂಥ ಸಂದರ್ಭದಲ್ಲೂ ಎಲ್ಲೂ ಅವರು ಕಾಲವನ್ನು ವೇಸ್ಟ್ ಮಾಡದೆ ಎಲ್ಲ ಮನೆಗೂ ಹೋಗಿ ಮತದಾರನ ಕರ್ಕೊಬಂದು ಮತ ಹಾಕ್ಸಿದ್ದಾರೆ. ಅವ್ರಿಗೆಲ್ಲ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ. ಹಾಗೂ ವಿಶೇಷವಾಗಿ ಈ ಬಾರಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತಾ ಇರೋದೇ ನಮಗೆ ವಿಶೇಷ. ಎಲ್ಲ ಅವರಿಗೆ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶ ಇರ್ಬೋದು, ಭಾರತ ಸರ್ಕಾರದಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ಅವ್ರಿಗೆ ಸಿಕ್ಕಲಿ. ನಮ್ಮ ಏನು ಕುಂಠಿತಗೊಂಡಿತ್ತು ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರ ಅಭಿವೃದ್ಧಿಯತ್ತ ನಡೀಲಿ ಅಂತ ನಾನು ಭಾವಿಸ್ತೇನೆ. ನಮ್ಮ ಏನು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಮ್ಮ CN ಮಂಜುನಾಥ್ ಅವರು ಮಂತ್ರಿಯಾಗೋದು ಯಾವುದೇ ಒಂದು ಸಂಶಯವಿಲ್ಲ. ನಮ್ಮ ಗ್ರಾಮಾಂತರ ಲೋಕಸಭೆಯ ಎಲ್ಲ ಏನೇನು ಅಜೆಂಡಾಗಳಿದೆ ಅವ್ರದ್ದು ಎಲ್ಲ ಪೂರೈಸ್ತಾರೆ. ನಮ್ಮ ಗ್ರಾಮಾಂತರ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗ್ತದೆ. ಆ ಕಾರಣದಿಂದ ಅವ್ರಿಗೆ ನಾವು ಮತವನ್ನು ಕೊಟ್ಟು ಇವತ್ತು ಗೆಲ್ಲೋ ನಿಟ್ಟಿನಲ್ಲಿದ್ದೇವೆ. ಇನ್ನೇನು ಇವತ್ತು ಸಂಜೆನೇ
ಮಾಧ್ಯಮಗಳ ಮುಖಾಂತರ 90% ಅನೌನ್ಸ್ ಆಗ್ತದೆ. ನಾವು ಮುಂದಿನ ದಿವಸಗಳಲ್ಲಿ ಮಂಜುನಾಥ್ ಅವರು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಎಲ್ಲ ಬಂದಂಥ ತಾಲೂಕಲ್ಲಿ ನಾವು 15ರಿಂದ 20 ಸಾವಿರ ಲೀಡ್ ಇರ್ತೀವಿ. ನಾವು ಹೋದ ಸಾರಿ MLA ಚುನಾವಣೆಯಲ್ಲಿ 32-33 ಸಾವಿರ ಹಿಂದಿದ್ದೀವಿ. ನಮ್ಮ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಕೆಲವೊಂದು ಲೋಪದೋಷಗಳು ಇದ್ದವು. ಈ ಭಾರತ ನಮ್ಮ ದೇಶದ ಒಂದು ಚುನಾವಣೆ ನಡೆದಾಗ ನಾವು ಅದನ್ನೆಲ್ಲ ಮರೆತು ಒಗ್ಗಟ್ಟಾಗಿ, ಆಮೇಲೆ ವಿಶೇಷವಾಗಿ ನಮ್ಮ ನಾರಾಯಣಸ್ವಾಮಿಯವರು ನಮ್ಮ ತಾಲೂಕಿನ ಜವಾಬ್ದಾರಿಯನ್ನು ತಗೊಂಡಿದ್ದು, ಅವರು ಹಳ್ಳಿ ಓಡಾಡಿದ್ದು, ಗ್ರಾಮ ಪಂಚಾಯತಿಗಳಲ್ಲಿ ಇದ್ದಂಥ ಗೊಂದಲಗಳನ್ನು ಸರಿಪಡಿಸಿದ್ದು, ನಗರಸಭೆ ಪುರಸಭೆಗಳಲ್ಲಿ ಇದ್ದಂಥ ಗೊಂದಲಗಳನ್ನು ಸರಿಪಡಿಸಿದ್ದು, ಇವೆಲ್ಲವೂ ನಮಗೆ ತುಂಬ ಪ್ಲಸ್ ಆಗಿದೆ. ನಾವು ಇವತ್ತಿನ ಚುನಾವಣೆಯಲ್ಲಿ 20-25 ಸಾವಿರ ಲೀಡಲ್ಲಿ ನಾವು ಗೆಲ್ತೇವೆ. ಅಂದರೆ ಆನೇಕಲ್ ತಾಲೂಕಲ್ಲಿ ಲೀಡ್ ಕೊಡ್ತೇವೆ. 20-25 ಸಾವಿರ ನಾವು ಲೀಡನ್ನು ಕೊಡ್ತೇವೆ. ಜನ ನಮ್ಮ ಕಡೆ, ನಮ್ಮ CN ಮಂಜುನಾಥ್ ಅವರಿಗೆ ಮತ ಹಾಕಿದ್ದಾರೆ. ಮತದಾರರ ತೀರ್ಪು ಇವತ್ತು ಅದ್ರ ಮೇಲೋದ್ರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಇವತ್ತು ಮತದಾನ ಆ ನಿಟ್ಟಿನಲ್ಲಿ ನಡೆದಿದೆ. ನಾವು ಹೃದಯವಂತನ ಒಂದು ಅಜೆಂಡಾ, ನಮ್ಮ ದೇಶದ ನಮ್ಮ ನರೇಂದ್ರ ಮೋದಿಯವರ ಒಂದು ಅಜೆಂಡಾನ ಇಟ್ಕೊಂಡು ಮತ ಕೇಳಿದ್ದೇವೆ. ನಾವು ದುಡ್ಡು ಕಾಸು ಇನ್ನೊಂದು ಮತ್ತೊಂದು ನಿಮ್ಗೆ ಗೊತ್ತಿದೆ, ನಾವು ಅದನ್ನೆಲ್ಲ ಬಳಸಲಿಲ್ಲ. ನಾವು ಇಟ್ಕೊಂಡಿರೋದು ನರೇಂದ್ರ ಮೋದಿ ಮತ್ತು ನಮ್ಮ ಕ್ಯಾಂಡಿಡೇಟ್ ಮಂಜುನಾಥ್ ಅವರ ಅಜೆಂಡಾ ಅಷ್ಟೇ. ಇದಕ್ಕೆ ಮತ ಹಾಕಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸಿದ್ದೇನೆ. ತಾವೆಲ್ಲ ನಿಮಗೆಲ್ಲ ಗೊತ್ತಿದ್ದಂಗೆ ತಾಲೂಕಿನಲ್ಲಿ ಎಲ್ಲ ಕಡೆನೂ ಎಲ್ಲ ಬೂತ್ನಲ್ಲೂ ನಾವು ತುಂಬ ಚೆನ್ನಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಚುನಾವಣೆಗಳು ಬಂದಾಗ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಸ್ವಲ್ಪ ಗೊಂದಲಗಳು ಚುನಾವಣೆ ಸಂದರ್ಭದಲ್ಲಿ ಆಗ್ತದೆ. ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಸಣ್ಣ ಪಣ್ಣ ಲೋಪಗಳಾಗಿರ್ಬೋದು, ಲೋಪದೋಷಗಳು, ಅದಕ್ಕೆಲ್ಲ ಕಿವಿ ಕೊಡದೆ ನಾವು ಮುಂದಿನ ದಿವಸಗಳಲ್ಲೂ ಇದೇ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಚುನಾವಣೆ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಅಷ್ಟು ಈಸಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡ ಚುನಾವಣೆ. ಈ ಚುನಾವಣೆ ನಡೆದಿರೋದ್ರಿಂದ ತಾವೆಲ್ಲ ಎಲ್ಲ ಬೂತ್ಗಳಲ್ಲೂ ಕಷ್ಟಪಟ್ಟಿದ್ದೀರಾ. ನಿಮಗೆಲ್ಲ ನಾನು ತಾಲೂಕಿನ ಎಲ್ಲ JDS ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ನಮ್ಮ ಪ್ರಮುಖ ನಾಯಕರುಗಳಿಗೂ ಧನ್ಯವಾದ ಹೇಳ್ತೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಊರಿನ ಎಲ್ಲ 3 ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು, ಎಲ್ಲ ತಾಯಂದರು, ಎಲ್ಲ JDS ಕಾರ್ಯಕರ್ತರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಏನು ಈ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಚುನಾವಣೆ ನಡೆದಿದೆ. ಕಣದಲ್ಲಿ ಇಬ್ಬರು ಬಲಿಷ್ಠ ಅಭ್ಯರ್ಥಿಗಳು, 3 ಬಾರಿ ಸಂಸದರಾದಂತಹ DK ಸುರೇಶ್ರವರು ಒಂದು ಕಡೆ ಆದರೆ, ಒಬ್ಬ ಹೃದಯವಂತ ಅಭ್ಯರ್ಥಿಯನ್ನು, ಒಬ್ಬ ಹೊಸ ಅಭ್ಯರ್ಥಿಯನ್ನು BJPಯಿಂದ ಕಣಕ್ಕಿಳಿಸಿದರು. ಇವತ್ತು ಪ್ರತಿಯೊಂದು ಲೋಕಸಭಾ ಚುನಾವಣೆಯಲ್ಲೂ ನಾವು ಮೋದಿ ಅಲೆಯನ್ನು ನೋಡ್ತೀವಿ. ಈ ಬಾರಿ ಮೋದಿ ಅಲೆಯೊಟ್ಟಿಗೆ ಒಬ್ಬ ಹೃದಯವಂತನ ಡಾಕ್ಟರ್ ಮಂಜುನಾಥ್ ಅಲೆ ಒಂದು ಎಕ್ಸ್ಟ್ರಾ ನಮಗೆ ಸಿಕ್ಕಿದ್ದು ನಮ್ಮ ಸುದೈವ. ಒಳ್ಳೆಯ ಅಭ್ಯರ್ಥಿಯನ್ನು ನಮಗೆ ಇವತ್ತು ಕೊಟ್ಟಿದ್ದರು. ಅವರ ಪರವಾಗಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಲ್ಲ BJP ಕಾರ್ಯಕರ್ತರು ಹಾಗೂ JDS ಕಾರ್ಯಕರ್ತರು ಶ್ರಮವಹಿಸಿ ಮನೆ ಮನೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ಇವತ್ತು ನೀವೇ ಗಮನಿಸ್ಬೋದು, ಸಾಮಾಜಿಕ ಜಾಲತಾಣದಲ್ಲೂ ನೀವು ನೋಡ್ತಾ ಇದ್ದೀರಾ ವೇವ್ಗಳು ಯಾವ ಥರ ಇದೆ ಅಂಥೇಳಿ. ಅಂತರ್ಜಾಲದಲ್ಲಿ ಯಾವ ರೀತಿ ಮಂಜುನಾಥ್ ಸರ್ ಪರವಾಗಿ ಅಲೆ ಬಂದಿದೆ ಅಂತ ನಾವೆಲ್ಲ ಗಮನಿಸಿದ್ದೀವಿ. ಆ ಅಲೆ ಇವತ್ತು ಸುನಾಮಿ ರೀತಿಯಲ್ಲಿ ಕೆಲಸ ಮಾಡಿದೆ ಅನ್ನೋದನ್ನು ನಾನು ಭಾವಿಸ್ತೇನೆ. ಯಾಕಂದರೆ ನಾವು ಪ್ರತಿಯೊಂದು ಮನೆಯಲ್ಲಿ ಮತಯಾಚನೆ ಮಾಡಲಿಕ್ಕೆ ಹೋದಾಗ ಆ ತಾಯಿಯಂದರು, ಅಲ್ಲಿನ ರೈತರು, ಅಲ್ಲಿನ ಯುವಕರು, ನಮಗೆ ಗ್ರಾಮಸ್ಥರು ಕೊಟ್ಟಂಥ ಅಭೂತಪೂರ್ವ ಸ್ವಾಗತ ನಮಗೆ ಬಹಳ ಭರವಸೆ ಇದೆ. ಈ ಗ್ರಾಮಾಂತರ ಕ್ಷೇತ್ರವನ್ನು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅಂತರದಿಂದ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಮಂಜುನಾಥ್ ಸರ್ ಅವ್ರನ್ನ ಜಯಶೀಲರನ್ನಾಗಿ ಮಾಡ್ತೀವಿ. ಯಾಕಂದರೆ ಒಬ್ಬ ಹೃದಯವಂತ ಒಂದು ಸರ್ಕಾರಿ ಒಂದು ಸಂಸ್ಥೆಯನ್ನು, ಒಂದು ಆಸ್ಪತ್ರೆಯನ್ನು ಆಧುನೀಕರಣ ಮಾಡಿ ಯಾವ ರೀತಿ ಒಂದು 5 ಸ್ಟಾರ್ ಫೆಸಿಲಿಟಿ, 5 ಸ್ಟಾರ್ ರೀತಿಯಲ್ಲಿ, 5 ಸ್ಟಾರ್ ಹೋಟೆಲ್ ರೀತಿಯಲ್ಲಿ ಒಂದು ಆಸ್ಪತ್ರೆಯನ್ನು ಆಧುನೀಕರಣ ಪಡಿಸಿ ಅಭಿವೃದ್ಧಿಪಡಿಸಿದರು. ಯಾವ ರೀತಿ ಅವರು ಜನರಿಗೆ ತನ್ನ ಆಸ್ಪತ್ರೆಯಲ್ಲಿ ಫಸ್ಟ್ ಅಲ್ಲಿ ಇದ್ದಿದ್ದು ಯಾವ ರೀತಿ ಅಂದರೆ ಫಸ್ಟ್ ಟ್ರೀಟ್ಮೆಂಟು, ನೆಕ್ಸ್ಟ್ ಪೇಮೆಂಟು ಅಂತೇಳಿ ಬಡವರ ಬಂಧು ಅಂತ ಕರೀತಾರೆ ಅವ್ರಿಗೆ. ಸಾಕಷ್ಟು ಲಕ್ಷಾಂತರ ತಾಯಂದರ ಮಾಂಗಲ್ಯಗಳನ್ನು ಉಳಿಸಿದ್ದಾರೆ. ಅವ್ರ ಪರವಾಗಿ ನಾವು ಮತಯಾಚನೆ ಮಾಡಲಿಕ್ಕೆ ನಾವು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆಭಾರಿಯಾಗಿದ್ದೇವೆ. ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇನ್ನು ಈ ರೀತಿಯ
ನಿಷ್ಕಲ್ಮಶ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಅಭ್ಯರ್ಥಿಯನ್ನು ನಮಗೆ ನೀಡಿದ್ದು ನಮ್ಗೆ ಭಾಳ ಸಂತೋಷ ಇದೆ. ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿತ್ತು, ಒಂದು ಹೊಸ ಅಲೆನೇ ಎದ್ದಿದೆ ಕಾರ್ಯಕರ್ತರಲ್ಲಿ. ಇಂಥ ವ್ಯಕ್ತಿಗೆ ನಾವು ಮಾಡ್ತಿದ್ದೀವಲ್ಲ ಅನ್ನೋ ಒಂದು ಹೆಮ್ಮೆ ಒಂದು ಕಡೆ, ಗೌರವ. ಮನೆಯಲ್ಲಿ ನಾವು ಮತಯಾಚನೆ ಮಾಡಬೇಕಾದ್ರೆ ಸಿಗ್ತಿದ್ದು ಗೌರವ ನಮ್ಮ ಒಂದು ಶಕ್ತಿಯನ್ನು ಇಮ್ಮಡಿಪಡಿಸ್ತು. ಇದೇ ರೀತಿ ನಾವು ಜೂನ್ 4ನೇ ತಾರೀಕು ಈ ಮತಯಾಚನೆ ಏನಾಗಿದೆ, ಇವತ್ತೇನು ಮತದಾನ ಆಗಿದೆ ಅದರ ಒಂದು ರಿಸಲ್ಟ್ ಬರ್ತಾಯಿದೆ. ಅಭೂತಪೂರ್ವ 2 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಾವು ಜಯಶೀಲರಿ ಆಗ್ತೀವಿ. 100ಕ್ಕೆ 100. ಈ ಮತಯಾಚನೆಯಲ್ಲಿ ಇದು ಸಾಮಾನ್ಯ ಪಂಚಾಯತಿ ಎಲೆಕ್ಷನ್ ಅಲ್ಲ ಅಥವಾ MLA ಎಲೆಕ್ಷನ್ ಅಲ್ಲ, ಇದು ದೇಶದ ಎಲೆಕ್ಷನ್ನು. ಇವತ್ತು ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಕಳೆದ 10 ವರ್ಷಗಳಲ್ಲಿ ದೇಶ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿನ ಕಡೆ ಸಾಗಿದೆ ಅನ್ನೋದಕ್ಕೆ ನೀವೇ ನೋಡ್ತಾ ಇರೋ ಮಾಧ್ಯಮ ಮಿತ್ರರೇ ತೋರಿಸಿದ್ದೀರ. ದೇಶ ಯಾವ ರೀತಿ ಅಭಿವೃದ್ಧಿ ಆಗ್ತಿದೆ ಎಲ್ಲ ರಂಗಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ. ನಾವು ಯಾವುದು ಸುಳ್ಳು ಭರವಸೆಗಳು ಕೊಡಲ್ಲ, ಬಿಟ್ಟಿ ಭಾಗ್ಯಗಳನ್ನು ಕೊಡಲ್ಲ. ಯಾಕಂದರೆ ಸಮಾಜದಲ್ಲಿ ನೀನು ದುಡಿದು ತಿನ್ನೋದು ಯಾವ ರೀತಿ, ಬದುಕು ಸಾಧಿಸೋದಕ್ಕೆ ನಿನ್ನ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಮೇಲ್ಮಟ್ಟಕ್ಕೆ ಬರಬೇಕು ಅನ್ನೋದೇ ಮೋದಿಯವರ ಒಂದು ಗುರಿ. ಪ್ರತಿಯೊಬ್ಬ ಪ್ರಜೆಯು ಒಂದು ಆರ್ಥಿಕವಾಗಿರ್ಬೋದು, ಒಬ್ಬ ವಿದ್ಯಾ ಕ್ಷೇತ್ರದಲ್ಲಿರ್ಬೋದು, ಸಕಲ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ದೇಶ ಸಕಲ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ನಮ್ಮ ಸೈನ್ಯದ ಒಂದು ಶಕ್ತಿ ಇಮ್ಮಡಿಗೊಳ್ಳಬೇಕು ಅಂಥೇಳಿ ದೇಶದ ಕೆಲಸಕ್ಕಾಗಿ ಪ್ರತಿದಿನ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದುವರೆಗೂ ಮೋದಿ ಒಂದು ದಿವಸನೂ ರಜೆ ತಗೊಂಡಿಲ್ಲ. ಅಂಥ ಮಹಾನ್ ವ್ಯಕ್ತಿ ಮಾಡಿರೋದು ಆ ದೇಶದ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ದೇಶದ ಅಭಿವೃದ್ಧಿ, ದೇಶದ ರಕ್ಷಣೆಗೋಸ್ಕರ ದೇಶಕ್ಕೆ ಒಬ್ಬ ಸದೃಢ ಸಮರ್ಥ ನಾಯಕನ ಬೇಕು. ಅವರಿಗೆ ಶಕ್ತಿ ತುಂಬಲು ಇವತ್ತು ನಮ್ಮ ಗ್ರಾಮದಲ್ಲಾಗಿರ್ಬೋದು, ನಮ್ಮ 3 ಗ್ರಾಮದ JDS ಹಾಗೂ BJP ಕಾರ್ಯಕರ್ತರು, ಆನೇಕಲ್ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಲ್ಲ BJP JDS ಕಾರ್ಯಕರ್ತರು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ಅಭ್ಯರ್ಥಿಯ ಪರವಾಗಿ, ನಮ್ಮ ಮಂಜುನಾಥ್ ಸರ್ ಅಭ್ಯರ್ಥಿ ಪರವಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಇದರ ಪ್ರತಿಫಲ ತುಂಬ ಫಲಪ್ರದವಾಗಿಲ್ಲಿದೆ ಅಂತ ನಾನು ಭಾವಿಸ್ತೀನಿ. ನಾವು 100ಕ್ಕೆ 100, 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯಶೀಲರಾಗಿ ಬರ್ತೀವಿ. ಎಲ್ಲ ಕಾರ್ಯಕರ್ತಗಳು ಈ ಮೂಲಕ ತಮ್ಮ ಪತ್ರಿಕೋದ್ಯಮದ ಮೂಲಕ ನಾವು ಧನ್ಯವಾದನ ಹೇಳೋಕ್ಕೆ ಬಯಸ್ತೀನಿ. ಇವತ್ತು ಏನು ಒಂದು MP ಚುನಾವಣೆ ನಡೆದಿದೆ, ಈ ಒಂದು ಕ್ಷೇತ್ರ ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ. ಈ ಕ್ಷೇತ್ರನ ಇವತ್ತು ಧರ್ಮಕ್ಕೂ ಅಧರ್ಮಕ್ಕೂ ಒಂದು ಯುದ್ಧ ನಡೆದಿದೆ. ಆದರೆ ಮಂಜುನಾಥ್ ಸಾರು ಅವ್ರದ್ದು ಹೆಸರೇ, ಅವ್ರು ಮಾಡಿರೋ ವೃತ್ತಿ ಸೇವೆ, ಜನಗಳಲ್ಲಿ ಲಕ್ಷಾಂತರ ಜನಗಳಿಗೆ ಆಪ್ರೇಷನ್ ಮಾಡಿ ಅವ್ರ ಲಕ್ಷಾಂತರ ಜನಗಳು ಹೃದಯ ಗೆದ್ದವ್ರೆ. ಅವ್ರಿಗೆ ಅವ್ರ ಮಾವಂದು ಹೆಸರಾಗಲಿ ಅವ್ರ ಭಾವಂದು ಹೆಸರಾಗಲಿ ಯಾವುದೂ ಅವ್ರ ಜೀವನದಲ್ಲಿ ಉಪಯೋಗಿಸಿಲ್ಲ. ಇವತ್ತು ಜನಗಳ ಹೃದಯದಲ್ಲಿ ಒಂದು ಹೃದಯವಂತ ನೆಲೆಸಿದ್ದಾರೆ. ಏನು ಮನೆಗಳಿಗೆ ಹೋದರೆ ಜನ ಹೆಂಗೆ ನಮಗೆ ಹೇಳೋರು ಅಂದರೆ, ನಮಗೆ ರಿಟರ್ನು ನಾವು ಇಂಥ ವ್ಯಕ್ತಿಗೆ ಓಟ್ ಹಾಕ್ದಿರ ನಾವು ಮನುಷ್ಯರಾಗ್ತೀವಾ, ನಮ್ಮ ಮನುಷ್ಯತ್ವ ಇದೆಯಾ, ನಾವು ಓಟ್ ಹಾಕಿಲ್ಲ ಅಂದರೆ ನಾವು ಇಂಥ ದೇವ್ರಿಗೆ ಓಟ್ ಹಾಕಬೇಕು. ಬಡವರು ನೋಡಿರೋಂಥ ಬಂದು ನಾವು ಟಿ ವಿಗಳಲ್ಲಿ ಇನ್ನೊಂದು ವಿಶೇಷ ಅಂದರೆ ನಿಮ್ಮ ಮೀಡಿಯಾ ಮುಖಾಂತರ ತುಂಬ ಜನಗಳು ಈಗ ಎಲ್ಲ ಯೂಟ್ಯೂಬ್ಗಳಲ್ಲಿ ಎಲ್ಲದರಲ್ಲೂ ಎಲ್ಲ ತಾಲೂಕದೂ ನೋಡಿದ್ದಾರೆ. ನಮ್ಮ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ, ಓ ಮಂಜುನಾಥ್ ಸಾರ್ ಹಿಂಗ ಅಂತ. ಅದರಿಂದ ಮಂಜುನಾಥ್ ಸಾರ್ಗೆ ಎಲ್ಲ ಜನನೂ ಒಂದು ಯಥೇಚ್ಛವಾಗಿ ಓಟ್ ಕೊಡೋ ಮುಖಾಂತರ ಒಂದು ಕೃತಜ್ಞತೆ ತೋರಿಸಿರ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ನಾನು ಎಲ್ಲ ಇಡೀ ರಾಮನಗರ ಜಿಲ್ಲಾ ಕ್ಷೇತ್ರದಲ್ಲಿ ನನ್ನ ಒಡನಾಟ ಇದೆ. ನಮ್ಮ ಸ್ನೇಹಿತರು ಬಾಂಧವರೆಲ್ಲ ಇದ್ದಾರೆ, ಅವ್ರನ್ನ ಎಲ್ಲ ಕಡೆನೂ ವಿಚಾರಿಸಿದ್ದೀನಿ. ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ. ಈಗ ಕುಣಗಲ್ಲಾಗಲಿ ಮಾಗಡಿ ಆಗಲಿ, ಆ ಮಂಜುನಾಥ್ ಸಾರ್ ಹೋದಾಗ ಆ ಜನ ಸೇರಿದ್ದು ಕನಕಪುರದಲ್ಲಿ ಇತಿಹಾಸದಲ್ಲಿ ಅಷ್ಟು ಜನ ಸೇರಿದ್ರು ಇಲ್ಲ, ಅಷ್ಟು ಜನ ಮಂಜುನಾಥ್ ಸಾರ್ಗೆ. ಯಾಕಂದರೆ ರಾಜಕೀಯಕ್ಕೆ ಅವರು ಹೊಸದು, ಈಗ ತಾನೇ ಅಂಬೆಗಾಲಿಟ್ಟಿರೋದು. ಅಂಥ ವ್ಯಕ್ತಿ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆನೇ ಅವ್ರ ಹೆಸರು ಗೌರಿಶಂಕರದಷ್ಟು ಬೆಳೆದಿತ್ತು. ಜನಗಳ ಹೃದಯ, ಬಡವ್ರ ಹೃದಯ ಗೆದ್ದಿದ್ರು ಅವರು. ಯಾಕಂದರೆ ಬಡವ್ರಿಗೆ ಅವ್ರು ಮಾಡಿರೋ ಸೇವೆ ಅಷ್ಟಿಷ್ಟಲ್ಲ. ಅವರು ಮೊದಲು ಟ್ರೀಟ್ಮೆಂಟು, ಆಮೇಲೆ ಪೇಮೆಂಟು, ಅವರು ಒಂದು ಧ್ಯೇಯ. ನಾನೇ ಸುಮಾರು ಜನ ಕರ್ಕೊಂಡೋಗಿ ಸಾರ್ ಹತ್ರ ಬಡವ್ರನ್ನ ಓಪನ್ ಹಾರ್ಟ್ ಸರ್ಜರಿಗಳೆಲ್ಲ ಮಾಡಿಸಿದ್ದೀನಿ. ನಮ್ಮ ಆಪ್ಕಮ್ಸ್ ಎಂಪ್ಲಾಯೀಸ್ಗೆ ಒಂದು 500 ರೂಪಾಯಲ್ಲಿ ಫುಲ್ ಬಾಡಿ ಚೆಕಪ್, ಒಂದು 500 ಜನಕ್ಕೆ ಬರೀ 500 ರೂಪಾಯಲ್ಲಿ ಒಬ್ಬರಿಗೆ
ಯಾಕಂದ್ರೆ 4,000 ರೂಪಾಯಿ ಒಂದು ಟ್ರೀಟ್ಮೆಂಟ್ ಅದು ಬಾಡಿ ಚೆಕಪ್. ಅದನ್ನು ಸಾರ್ನ ಹೋಗಿ ರಿಕ್ವೆಸ್ಟ್ ಮಾಡಿ ಇಲ್ಲಿ ಬಡವರು ಇರೋದು ಕಡಿಮೆ ಸಂಬಳದಲ್ಲಿ ಅಂದಾಗ ಒಪ್ಕೊಂಡು ಒಕ್ಕರ್ಲಿಂದ ನಮ್ಮೆಲ್ಲ ನೌಕರಿಗೂ ಒಂದು ಟ್ರೀಟ್ಮೆಂಟು ಒಂದು ಇದು ಬಾಡಿ ಚೆಕಪ್ ಎಲ್ಲ ಮಾಡಿಸ್ಕೊಟ್ರು. ಅವರು ಹೇಳ್ಬೇಕಂದ್ರೆ ಮಾತುಗಳೇ ಸಾಲದು, ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ. ಅಂಥ ಒಂದು ಹೃದಯವಂತನಿಗೆ ನಮ್ಮ ಜನ, ನಮ್ಮ ಊರಿನ 3 ಊರಿನ ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಶ್ರಮವಹಿಸಿ ಮನೆಗಳಲ್ಲಿ ಒಬ್ಬರೂ ಬಿಡ್ದಿರ ಕರ್ಕೊಂಡು ಬಂದು ಎಲ್ಲರೂ ನಾವೊಬ್ಬರೇ ಅಂತಲ್ಲ, ಲೀಡ್ರ್ಗಳೇ ಅಂತಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರೂ ಮನೆಗಳಿಗೆ ಹೋಗಿ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡೋಂಗಿಲ್ಲ. ಅವರೇ ಹೇಳ್ದೆ ನಾವು ಓಟು ಮಂಜುನಾಥ್ ಸಾರ್ಗೆ ಹಾಕೋದು, ನೀವೇನು ಕೇಳೋಂಗೆ ಇಲ್ಲ ಅನ್ನೋ ರೀತಿ ರೆಸ್ಪಾನ್ಸ್ ಇತ್ತು. ನಾವು ಈ ಸಾರಿ ನಮ್ಮ ತಾಲೂಕಲ್ಲಿ ಸುಮಾರು ಒಂದು 15,000 ಓಟು ಲೀಡ್ ಬರ್ಬೋದು ಅಂತ ನನ್ನ ಭಾವನೆ. ಯಾಕಂದರೆ ಹೋದ ಸಾರಿ MLA 30,000 ಓಟ್ ಹಿಂದೆ ಇದ್ವಿ. ಅದು ಮೀರಿ 10-15,000 ಓಟ್ ಲೀಡ್ ಬಂದೇ ಬರುತ್ತೆ ನಮ್ಮ ತಾಲೂಕು ಅನ್ನೋದು ನಮ್ಮ ಒಂದು ಆಶಯ ಇದೆ. ನಮ್ಮ ಈ ಒಂದು ಓಟ್ಗೆ ನಮ್ಮ 3 ಊರಿನ ಕಾರ್ಯಕರ್ತರು ಶ್ರಮವಹಿಸಿ ಮಾಡಿದ್ದಾರೆ. ಇವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಎಲ್ಲ ಗ್ರಾಮದ ಜನತೆಗೂ ನಮಗೆ ಒಂದು ಗೌರವ ಕೊಟ್ಟು ನಾವು ಹೋಗಿ ಕೇಳಿದಾಗ ನಮ್ಮ ಮತ ಮಂಜುನಾಥ್ಗೆ ಅಂತೇಳಿ ಭರವಸೆ ಕೊಟ್ಟಂಥ ಎಲ್ಲ ಮತ ಬಾಂಧವರಿಗೂ ನಮ್ಮನ್ನ ಕೃತಜ್ಞತೆಗಳು ಸಲ್ಲಿಸ್ತಾ, ನಮ್ಮ ಒಂದು ಮಂಜುನಾಥ್ ಸಾರ್ಗೆ ಆ ಧರ್ಮಸ್ಥಳದ ಮಂಜುನಾಥನ್ನೇ ನಿಲ್ಲಿಸ್ದಂಗೆ ಆಗ್ಬಿಡ್ತು ನಮಗೆ. ಯಾಕಂದರೆ ನಾವು ಓಟ್ ಕೇಳಿದ್ದು ಹಂಗೆ, ನೀವು ಮಂಜುನಾಥ್ ಸಾರ್ಗೆಲ್ಲ ಓಟ್ ಹಾಕ್ತಾ ಇರೋದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಓಟ್ ಹಾಕ್ತಾ ಇದ್ದೀರಾ ಅಂತ ನಾನು ಓಟ್ ಕೇಳಿದ್ದೀನಿ. ನನ್ನ ರೈತ ಬಾಂಧವರು ನಮ್ಮ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ರೈತರೆಲ್ಲರೂ. ಇಂಥ ಹೃದಯವಂತರಿಗೆ ನಮ್ಮ ಓಟ್ ಹಾಕೋದು ನಮಗೂ ಪುಣ್ಯ ಅಂತ ಹೇಳ್ದಂಥ ಜನ ಜಾಸ್ತಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಓಟ್ ಹಾಕ್ದಂಥ ನಮ್ಮ ಲೀಡ್ರ್ಗಳಿಗೆಲ್ಲ ಹೊಂದಿಸ್ತಾ, ಎಲ್ಲ ಈ ನಿಮ್ಮ ಒಂದು ಸಹಕಾರ ಯಾವಾಗಲೂ ನಮ್ಮ ಮೇಲೆ ಈ ಥರ ಇರಲಿ ಅಂತ ಹೇಳ್ತಾ, BJP ತುಂಬ ಚೆನ್ನಾಗಿ ಮಾಡಿದ್ದೀವಿ. ಮಂಜುನಾಥ್ ಸರ್ ಅವ್ರು ಏನಿದ್ದಾರೆ ಅವ್ರಿಗೆ ಈ ಸಲ ತುಂಬ ಲೀಡಿಂಗಲ್ಲಿ ದೊಡ್ಡಗಡೆಯಲ್ಲಿ ಗೆಲ್ಲಿಸ್ಕೊಡೋಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಈ ಸಲ ಈ ದೊಡ್ಡಗಡೆ ಬೂತಲ್ಲಿ BJP ತುಂಬ ಲೀಡಿಂಗಲ್ಲಿ ಬರುತ್ತೆ. ಮಂಜುನಾಥ್ ಸರ್ ಅವ್ರಿಗೆ ನಾವು ಹೈಯೆಸ್ಟ್ ಲೀಡಿಂಗಲ್ಲಿ ಬರೋ ಥರ ನಾವು ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಮಂಜುನಾಥ್ ಸರ್ ಅವ್ರು ಬರಬೇಕು, ನಮ್ಮ ಹುಡುಗರಿಗೆಲ್ಲ ಬಂದು ಈ ಕಾರ್ಯಗಳೆಲ್ಲ ಏನಿದೆಯೋ, ಕೆಲಸಗಳೆಲ್ಲ ಏನಿದೆಯೋ ಮಂಜುನಾಥ್ ಸರ್ ಅವರು ಆನೇಕಲ್ಲಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು. ಚೆನ್ನಾಗಿ ಮಾಡಿದ್ದೀವಿ. ಇನ್ನೊಂದು ವರ್ಷದಿಂದ ಕೆಲಸ ಮಾಡಿದ್ದೀವಿ, ಕೈ ಮುಕ್ಕೊಂಡು ವೋಟ್ ಹಾಕ್ಸ್ಕೊಂಡಿದ್ದೀವಿ. ನಾವೇನು ನೆನ್ನೆ ಮೊನ್ನೆ ಬಂದುಬಿಟ್ಟಿದ್ದೀವ ಫೀಲ್ಡ್ಗೆ, ಎಲೆಕ್ಷನ್ ಬಂದುಬಿಟ್ಟು ವೋಟ್ ಹಾಕಿ ಸ್ವಾಮಿ ಅಂದರೆ ಜನ ವೋಟ್ ಹಾಕ್ಬಿಡ್ತಾರ. ಯಾರು ಸರ್ ನೆನ್ನೆ ಮನೆ ಬಂದಾರ? ಯಾರ ನನ್ನ ಮೆದ್ರಾಳಿಗಳು ನೆನ್ನೆ ಮನೆ ಬಂದು ರಾಜಕಾರಣಕ್ಕೆ ಹೋಗ ಬಂದ್ಬಿಟ್ಟು ವೋಟ್ ಹಾಕ್ಬಿಡ್ತಾರೆ. 11 ವರ್ಷದಿಂದ ನಮ್ಮ ಸಂಸದರು ಜನಗಳು ಸೇವೆ ಮಾಡವ್ರೆ, ಜನಗಳ ಜೊತೆ ಬೆರ್ತವ್ರೆ. ಇವತ್ತು ಹೋಗ್ಬಿಟ್ಟು ಸ್ವಾಮಿ 11 ವರ್ಷದಿಂದ ಕೂಲಿ ಮಾಡವ್ರೆ, ನಮ್ಮ ಸಂಸದರು ಕೂಲಿ ಕೊಡಿ ಅಂತ ಕೇಳಿದ್ದೀವಿ. ಅವ್ರ ಪ್ರೀತಿಯಿಂದ ಜನ ವೋಟ್ ಹಾಕೋರು. ಹೃದಯವಂತನಿಗೆ ಜನ ಬೆಂಬಲ ಕೊಟ್ಟವ್ರೆ ಅಂತ ಹೃದಯ ಎಲ್ರಿಗೂ ಇರ್ತದೆ ರೀ ಸ್ವಾಮಿ. ಒಳ್ಳೆ ಕಥೆ ಆಯಿತು. ನಮ್ಮ MP ಅವ್ರಿಗಿಲ್ವೇ ಏನು, ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಮಲಗಿದ್ರು ರಾಜಕಾರಣಿಗಳು ಮನೆಯಲ್ಲಿ. ಅಯ್ಯಪ್ಪ ಒಬ್ಬನೇ ಒಂಟಿ ಸಲಗ ಓಡಾಡ್ದಂಗೆ ಇಡೀ ರಾಜ್ಯ ಓಡಾಡ್ತಾ ಇದ್ದ. ಈ ಅಪ್ಪ ನೋಡ್ಬಿಟ್ಟು ಆಮೇಲೆ ಬಂದವರೆಲ್ಲ ಎದ್ದು ಬಂದು ಹಂಗೆ ದಬ 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 ಅಂತ ಹೊಲಗಳ ಮೇಲೆ ಬಿದ್ದುಬಿಟ್ರು ತರಕಾರಿ ತಗೊಳ್ಳೋಕ್ಕೆ. ಇಲ್ಲಿಂದ ಏನು ಚಾಮರಾಜಪೇಟೆ ಈ ಕಡೆ ಹಾಸನ ತನಕ ಹೋಗಿ ತರಕಾರಿ ತೆಗೆದಿದ್ದೀವಿ. ತೊಗೊಂಬಂದು ಪಾಪ ರೈತರಿಗೆ ಕೊಟ್ಟವ್ರೆ. ಎಷ್ಟೋ ಜನ ರೈತರು ಈ ಕೋಸು ಬೆಳೆದ್ಬಿಟ್ಟಿದ್ದೀವಿ, ಕೋಸು ನೋಡೋರಿಲ್ಲ, ಉಳೋವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನೀವು ಎಷ್ಟು ಖರ್ಚು ಮಾಡಿದ್ದೀಯಪ್ಪ ತೊಗೊಳಪ್ಪ ಅಷ್ಟು ದುಡ್ಡು ಅಂದ್ಬಿಟ್ಟು ಹೇಳಿ ಅದನ್ನು ತೊಗೊಂಡು ಮತ್ತೆ ಆ ತರಕಾರಿನ ತೊಗೊಂಡೋಗಿ ಎಲ್ಲಿ ಸ್ವಲ್ಪ ತೀರಾ ರಿಮೋಟ್ ಏರಿಯಾಗಳಿತ್ತು ಅಲ್ಲೆಲ್ಲ ಕೊಟ್ಟು ಆ ಜನಗಳಿಗೆ ಹಸು ನೀಗಿಸುವಂಥ ಕೆಲಸ ಮಾಡವ್ರೆ. ಮತ್ತು ಕೊರೋನಾ ಮತ್ತು 2ನೇ ಸ್ಟೇಜ್ ಬಂದಾಗ ಒಂದು ಕಾಲ್ ಸೆಂಟ್ರ್ ಓಪನ್ ಮಾಡಿ ನುರಿತ ವೈದ್ಯರನ್ನು ಅಲ್ಲೇ ಇಟ್ಟು ಏನೋ ಮೆಡಿಸಿನ್ ಕಿಟ್ಟು ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಇವ್ರ ಹೃದಯವಂತರಲ್ವೇ, ಇವ್ರಿಗೆ ಹೃದಯ ಅಲ್ವೇ? ಇದನ್ನೇನಂತಾರೆ? ಫ್ರೀಯಾಗೆ ಸೇವೆ ಮಾಡೋರಪ್ಪ. ಯಾರ ಹತ್ರ ಸಂಬಳ ತಗೊಳ್ಳಿಲ್ಲ, ಏನೂ ಮಾಡಲಿಲ್ಲ, ಮಾಡವ್ರೆ. ಅವ್ರ ಕೆಲಸ ಅವ್ರ ವೃತ್ತಿ ಅವ್ರು ಮಾಡವ್ರೆ. ಇವರು ಜವಾಬ್ದಾರಿಗೆ ಮೀರಿ ಕೆಲಸ ಮಾಡೋರು.
ಇನ್ನೇನು ಹೇಳಬೇಕು? ಎಷ್ಟು ಓಟ್ ಬರುತ್ತೆ ಸರ್ ಆನೇಕಲ್ ಲೀಡು ಅಂತ? ನಿಮ್ಮ ಪಂಚಾಯತಿಯಲ್ಲಿ ಯಾವ ರೀತಿ ಅಂತ ಲೀಡ್ ಕೊಡ್ತೀರಾ? ನೋಡಿ, ನಾನು ಓವರಾಲ್ ಆನೇಕಲ್ ತಾಲೂಕಿನ ಬಗ್ಗೆ ಹೇಳ್ತಾ ಇದ್ದೇನೆ. ಕಳೆದ ಸಲ ನಮಗೆ 32,000 ಚಿಲ್ಲರೆ ನಮಗೆ ವಿಧಾನಸಭೆಯಲ್ಲಿ ಲೀಡ್ ಬಂದಿತ್ತು. ಈಗ ನನ್ನ ಪ್ರಕಾರ ಅಷ್ಟೇ ಲೀಡ್ ಬರ್ತದೆ ಅಂತ ನಾವು ಭಾವಿಸಿದ್ದೇವೆ. ನೋಡೋಣ ಜನಗಳ ನಿರ್ಧಾರ ಏನಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ಈ ಸರ್ಕಾರ ಕಳೆದ ವರ್ಷ ನಾವೇನು ವಿಧಾನಸಭಾ ಚುನಾವಣೆಗೆ ಮುಂದೆ ಏನು 5 ಆಶ್ವಾಸನೆಗಳನ್ನು ಕೊಟ್ಟಿದ್ರು ನಮ್ಮ ಸರ್ಕಾರ, ಅದು ನುಡಿದಂತೆ ನಡೆದ ಸರ್ಕಾರ ಇವತ್ತು 5 ಆಶ್ವಾಸನೆಗಳನ್ನು ಕೂಡ ಜನಕ್ಕೆ ತಲುಪಿಸಿದ್ದೇವೆ. ಅದನ್ನು ಭಾರ ಹಗುರವಾಗಿ ತಗೊಂಡು ಏನಿವತ್ತು ದೇಶದ ಸ್ಥಿತಿ, ದೇಶದ ಆರ್ಥಿಕ ಸ್ಥಿತಿ ಭಾಳ ಹದಗೆಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವು ಜನಗಳಿಗೆ ನೇರವಾಗಿ ಏನಾದರೂ ಸಹಾಯ ಆಗಲಿ ಅಂತ ಈ ಒಂದು ಯೋಜನೆಗಳ ಮುಖಾಂತರ ಕೊಡ್ತಾ ಇದ್ದರೆ BJPಯವರು ಹಗುರವಾಗಿ ಅದನ್ನು 80% ತಲುಪಿಲ್ಲ. ಮತ್ತು ಇದು ಏನು ಬೋಗಸ್ ಅಲ್ಲ, ಬಿಟ್ಟಿ ಭಾಗ್ಯ ಅಂತೇಳಿ ಹೇಳ್ಕೊಳ್ತಾರೆ. ಅಲ್ರಿ, 29 ಜನಕ್ಕೆ 11 ಲಕ್ಷ ಕೋಟಿ ಇವರು ಸಾಲ ಮನ್ನಾ ಮಾಡಿಬಿಟ್ರಲ್ಲ, ಇದನ್ನೇನು ಭಾಗ್ಯ ಅಂತಾರಪ್ಪ? ಅದನ್ನು ಅಲ್ಲಿ ಮನ್ನಾ ಮಾಡೋದು ಮತ್ತು ಎಲೆಕ್ಟ್ರಾನ್ ಬಾಂಡ್ ಮುಖಾಂತರ ಲಂಚ ಪಡ್ಕೊಳ್ಳೋದು, ಇದು ಈ ಸರ್ಕಾರದ ಗೋಳು. ದಯವಿಟ್ಟು ಅರ್ಥ ಮಾಡಿಕೊಂಡು ಇನ್ನೂ 2ನೇ ಫೇಸ್ ಇದೆ. ಆ ಸಂದರ್ಭದಲ್ಲಿ ಕೂಡ BJP ವಿರುದ್ಧ ಮತ ಹಾಕಿ ಹಿಟ್ಲರ್ ಸರ್ಕಾರವನ್ನು ತೊಲಗಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಕರ್ನಾಟಕ ಜನತೆಗೆ ಮನವಿಯನ್ನು ಮಾಡ್ತಾಯಿದ್ದೇನೆ. ಇದು ನಮ್ಮ ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಕಂಟ್ರಿ ನಮ್ಮದಿದು. ಪ್ರಜಾಪ್ರಭುತ್ವದ ಮೇಲೆ ನಿಂತಿರುವಂಥ ಕಂಟ್ರಿ. ಯಾರು ಅವ್ರ ವಿರುದ್ಧ ಮಾತಾಡ್ತಾರೆ ಅವ್ರ ಮನೆ ಬೆಳಗ್ಗೆ ಅವ್ರ ಮನೆ ರೈಡ್ ಆಗ್ತದೆ, ಇಲ್ಲ ಅಂದರೆ ಅವ್ರು ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಏನು ಈ ಕಾಂಗ್ರೆಸ್ ಅವರು ಬಿಟ್ಟರೆ ಇನ್ನೆಲ್ಲ ಪಕ್ಷದವರು ಸಾಚ ಅನ್ನೋ ಥರ ಬರೀ ಅವ್ರ ಮನೆಗಳು ಮಾತ್ರ ರೈಡ್ ಆಗ್ತದೆ. BJP ಅವ್ರ ಮನೆಗೆ ಒಂದು ರೈಡ್ ಆಗೋಲ್ಲ. ಇವರು ಹರಿಶ್ಚಂದ್ರನ ಮನೆ ಕಾಂಪೌಂಡಲ್ಲಿ ಹುಟ್ಟಿದವರು ಅಂತ ಅಂದ್ಕೊಂಡಿದ್ದೇವೆ. ಎಲ್ಲ ED ಮತ್ತು IT ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಗುರುಪಡಿಸ್ಕೊಂಡು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಇಲ್ಲಿ ಇವ್ರು ಚೀಮರೆ ಹಾಕಿದ್ರು ಕೂಡ ಇವ್ರಿಗೇನು ಅನಿಸಲ್ಲ. ಇಂಥ ಬಂಡ್ಗೆಟ್ ಸರ್ಕಾರ ನನ್ನ ಪ್ರಕಾರ ಇದುವರೆಗೂ ಇರಲಿಲ್ಲ. ಎಲ್ಲದಕ್ಕೂ ಒಂದು ಇತಿ ಅನ್ನೋದಿರ್ತದೆ. ನನ್ನ ಪ್ರಕಾರ ಈ ಸರ್ಕಾರ ತೊಲಗ್ತದೆ. ಈ ತೊಲಗಿ ಎಲ್ಲ ಡೆಮೋಕ್ರಸಿಗೆ, ಎಲ್ಲ ಇಂಡಿಯಾ ಒಕ್ಕೂಟ ಏನಿದೆ, ಖಂಡಿತ ಈ ಒಕ್ಕೂಟಕ್ಕೆ ಜಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಅಭಿವೃದ್ಧಿಕಾರರು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣನವರು ಹಾಗೂ ನಮ್ಮ DK ಸುರೇಶನವರ ಅಭಿವೃದ್ಧಿ ನೋಡಿ ಓಟ್ ಹಾಕಿರ್ತಾರೆ. 100% ಅವ್ರು ಗೆಲ್ಲೋದು ಖಚಿತ, ನಿಶ್ಚಿತ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ.